ಸಭಿಕರೆಲ್ಲ ಕುಳಿತುಕೊಳ್ಬೇಕು. ಎರಡನೇ ಉಪನ್ಯಾಸಕ್ಕಾಗಿ ಆರಿಸಿಕೊಂಡಿರುವಂತ ವಿಷಯ ಕಾಣೆಯಾದಂತ ಕುರಿ, ದ ಲಾಸ್ಟ್ ಶೀಪ್. ಇದನ್ನ ಸೋದರಾದಂತ ರಾಜು ಅವರು ಈ ವಿಷಯವನ್ನ ತೆಗೆದುಕೊಳ್ಳಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನ ನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸನಾಗಿದ್ದೀನಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಬಂದು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾ ಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞರಾಗಿದ್ದೀವಿ. ಅದು ಮಾತ್ರಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅನೇಕ ಸ್ಥಳದಲ್ಲಿರೋಂಥ ಅನೇಕ ಸಹೋದರಗಳ ಪ್ರೀತಿ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಕೆ ನಾನು ಆಸೆ ಪಡ್ತೀನಿ. ದೇವ್ರ ನಿಮ್ಮ ಕೃಪೆ ಸಮಾಧಾನ ಶಾಂತಿ ಕೊಟ್ಟಿ ಅಂತ ನಡೆಸೋರಾಗ್ಲಿ ಅಂತ ನಾವು ಹಾರೈಸೋರಾಗಿರ್ತೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ನಾವು ಆರಿಸುವಂತ ಒಂದು ವೇದ ಭಾಗನ ನಾವೇನ್ ಮಾಡೋಣ, ಓದೋಣ. ಎಲ್ಲಿಂದ ಅಂತಂದ್ರೆ ವಾಕ್ಯ 4ರಿಂದ ಹಿಡ್ದು 7ನೇ ವಾಕ್ಯನ ಓದ್ಬೇಕಾಗಿ ನಾನು ಕೇಳ್ಕೊಂತೀನಿ. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದನ್ನು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೋ? ನೋಡ್ರ, ಸೊ ಅದೇ ಹೇಳ್ತಾರೆ ಇಲ್ಲಿ ಯೇಸು ಕ್ರಿಸ್ತ ಬಂದ್ಬಿಟ್ಟು, ನಿಮ್ಮಲ್ಲಿ ಯಾವ್ದಾರೋ ಒಬ್ಬ ಮನುಷ್ಯ ಅವನ ಹತ್ರ ಏನಾದ್ರು 100 ಕುರಿಗಳು ಇದ್ರೆ ಅದರಲ್ಲಿ ಒಂದು ಕುರಿ ಕಾಣೆ ಹೋದ್ರೆ ಆ 99ನ ಅಡವಿಯಲ್ಲಿ ಬಿಟ್ಟು ಆ ಕಾಣೆ ಆಗಿರೋಂಥ ಒಂದು ಕುರಿನ ಏನಂತಾನೆ ಅವನು ಹುಡುಕಿ ಸಿಕ್ಕುವ ತನಕ ಸುಮ್ನೆ ಇರ್ತಾನ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಅಲ್ರ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತಾರಂತೆ, ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಏನ್ ಮಾಡಿ ನೀವು ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಸರಿ, ನೆಕ್ಸ್ಟ್ ಆಮೇಲೆ ಅದರಂತೆ ನೋಡಿ, ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ನೋಡಿ 99 ಮಂದಿ ನೀತಿವಂತರಿಗಿಂತ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಪರಲೋಕದಲ್ಲಿ ಸಂತೋಷ ಉಂಟಾಗ್ತಾ ಅಂತ ಏನ್ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ. ಓಕೆನಾ? ಸರಿ, ಎಲ್ಲ ಗಮನ ಈ ಕಡೆ ಇರ್ಲಿ, ಆಯ್ತಾ? ಸೊ ಸೇತಾನ್ ಎಲ್ಲ ಕುತಂತ್ರಗಳು ಮಾಡ್ತಾರೆ, ಎಲ್ಲ ಡಿಸ್ಟ್ರಾಕ್ಷನ್ ಮಾಡಕ್ಕೆ ದಯವಿಟ್ಟು ಗಮನ ಇಲ್ಲಿರ್ಲಿ. ಓಕೆನಾ? ಸರಿ, ಇವಾಗ ಇಲ್ಲಿ ನೋಡಿರೋಂತ ಒಂದು ಕಥೆಯಲ್ಲಿ ಏನಪ್ಪ ನೋಡ್ತೀನಿ ಅಂತಂದ್ರೆ, 99 ಕುರಿ ಅದರ ಆಮೇಲೆ ಕಾಣೆ ಆಗಿರಂತ ಕುರಿ ಅದರ. ಜಗನ್ ಬ್ರದರ್ ಸೈಡ್ ಚೇಂಜ್ ಮಾಡ್ತೀರಾ? ನೀವು ಚೇಂಜ್ ಮಾಡಿದ್ರಾ? ಸರಿ, ಓಕೆನಾ? ಒಂದೇ ಸ್ಲೈಡ್, ಎಲ್ಲ ಗಮನ ಇಲ್ದಿರ್ಲಿ. ಓಕೆನಾ? ಸರಿ, ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನ್ರಿ 99 ಕುರಿ ಇತ್ತಂತೆ, ಏನ್ರಿ ಅದ್ರಲ್ಲಿ ಕಾಣೆ ಆಗಿರೋದು ಎಷ್ಟೋ? ಒಂದು. ಟೋಟಲ್ ಇರೋ ಕುರಿ ಎಷ್ಟೋ? 100 ಅಲ್ರ. ಈ ಪಾಠ ಕೇಳಿದಿರಲ್ವಾ? ಇದನ್ನ ಯಾಕೆ ಬದರ್ ಕನ್ವೆನ್ಷನ್ ಮಾತಾಡ್ತಾ ಇದೀರಾ? ಇದು ನಾವು ಚಿಕ್ಕ ವಯಸ್ಸಿಂದ ಏನ್ ಮಾಡಿದಿರಿ, ಎಳೆ ಮಕ್ಳು ಇರ್ಬೇಕಾದ್ರೆ ಕೇಳಿದಿರಿ. ಅದರ 100 ಕುರಿಗಳಲ್ಲಿ 1 ಕುರಿ ಹೋಯ್ತು, 1 ಕುರಿ ಎತ್ಕೊಂಡ್ ಬಂದ್ರು. ಇದನ್ನ ಯಾಕೆ ನಮ್ಗೆ ಹೇಳ್ತಾ ಇದ್ದೀರಾ ಅಲ್ರ? ವೆಯ್ಟ್ ಮಾಡಿ, ಕೊನೆವರೆಗೂ ಕೇಳಿ ಅದಲ್ಲ, ಅದ್ರಲ್ಲಿ ಏನಿದೆ ಅಂತ ಪಾಠ ನಾವ್ ಏನ್ ಮಾಡೋಣ ನೋಡೋಣ. ಓಕೆನಾ? ಸರಿ ಅವ್ರ, ನೋಡಿ ಈ ಒಂದು ಕತೆ ಅಥವಾ ಈ ಒಂದು ಏನಿದೆ ಇನ್ಸಿಡೆಂಟ್, ಇದನ್ನ ಬ್ಯಾಬಿಲೋನ್ ನಲ್ಲಿ
ಅಲ್ಲ ಲೋಕದಲ್ಲಿ ಅಂತ ಸಭೆಗಳಲ್ಲಿ ಏನಂತ ಹೇಳ್ತಾರೆ ಏನ್ರಿ 100 ಕುರಿ ಇತ್ತಂತೆ, ಅದೇನಾಯ್ತಂತೆ ಒಂದು ಕುರಿ ಏನಾಗ್ಬಿಡ್ತಂತೆ ಕಾಣೆ ಆಗ್ಬಿಡ್ತಂತೆ. ಅದೇ 99 ಕುರಿಗಳು ಯಾವ್ದಪ್ಪ ಅಂತಂದ್ರೆ ಅದೇನ್ರಿ ದೇವ್ರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಕಾಶನೇ ಇಲ್ದಿರಂತ 99 ಕುರಿಗಳಂತೆ. ಅದನ್ನ ನೋಡ್ಬೇಕ್ರೆ ಆ ಒಂದು ಕುರಿ ಕಣೆ ಐತಲ್ಲ ಅದನ್ನೇ ಮಾಡ್ಬೇಕು ಹೋಗ್ಬಿಟ್ಟು ನಾವು ಹುಡ್ಕೊಂಡ್ ಬರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ಆ ಒಂದು ಕುರಿ ಯಾವ್ದಪ್ಪ ಅಂತ ನೋಡ್ದ ಅಂತಂದ್ರೆ ಏನ್ರಿ ಅದೇ ದೇವ್ರ ಕಡೆ ತಿರುಗ್ದಿರೋರು. ಇನ್ 99 ಕುರಿಗಳು ಯಾರಪ್ಪ ಅಂತಂದ್ರೆ ಅದೇ ಯಾರು ಕ್ರೈಸ್ತವರು. ಲೋಕ ನೋಡ್ಬೇಕಾದ್ರೆ ಎಲ್ಲಾ 99 ಕ್ರೈಸ್ತವರುಗಳು ಏನಾಗಿದ್ದಾರೆ ಇವತ್ತು ದೇವ್ರ ಕಡೆ ತಿರುಗಿದ್ದಾರೆ. ಆದ್ರೆ ಒಬ್ಬ 1% ಜನಗಳು ಮಾತ್ರ ಏನಾಗಿಲ್ಲ ದೇವ್ರ ಕಡೆಗೆ ತಿರುಗಿಲ್ಲ. ಅವ್ರು ಯಾರು ಅನ್ಯ ಜನಾಂಗದವರು. ಅದಕ್ಕೆ 99% ಕ್ರೈಸ್ತವ್ರು ಇಂಪಾರ್ಟೆಂಟ್ ಅಲ್ಲ ರೀ. ಯಾರು ಇಂಪಾರ್ಟೆಂಟ್? ಒಬ್ಬ ಅನ್ಯ ಜನಾಂಗದಲ್ಲ ಅವನೇನ್ರಿ ಇಂಪಾರ್ಟೆಂಟ್. ಅದಕ್ಕೆ ನಾವೇನಪ್ಪ ಮಾಡ್ಬೇಕು ಅಂದ್ರೆ ಏನ್ರಿ ಇವೆಲ್ಲ ಕೆಲಸ ಬಿಟ್ಬಿಟ್ಟು ಸಮುದ್ರ ದಾಟಿ ಕೂಡ ಏನ್ ಮಾಡ್ಬೇಕು ಹೋಗ್ಬಿಟ್ಟು ಹಳ್ಳಿಗಳಿಗೆ ಗ್ರಾಮಗಳಿಗೆ ಎಲ್ಲಾ ಕಡೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಕ್ರೈಸ್ತವರಾಗಿ ಏನ್ ಮಾಡ್ಬೇಕು ನಾವು ಅದನ್ನ ಕನ್ವರ್ಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ವಾಕ್ಯದ ಆಧಾರದ ಮೇಲೆ ಏನ್ರಿ ಒಂದು ಕುರಿನ ನಾವು ಕಾಪಾಡ್ಬಿಟ್ರೆ ಪರಲೋಕದಲ್ಲಿ ಏನಾಗ್ತಾರೆ ಅಷ್ಟೊಂದು ಸಂತೋಷ ಆಗ್ತಾರೆ ಅಂತ ಏನ್ ಮಾಡೋದಂದ್ರೆ ಈ ಮಿಷನರಿ ಆಕ್ಟಿವಿಟೀಸ್ ಈ ಕನ್ವರ್ಷನ್ ಆಕ್ಟಿವಿಟೀಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಅಲ್ವರ. ಸರಿ, ಇವಾಗ ಈ ಅರ್ಥ ಕರೆಕ್ಟಾ ರಾಂಗ? ರಾಂಗ್. ಹೆಂಗೆ ರಾಂಗು? 99% ಜನ ಇವತ್ ಲೋಕದಲ್ಲಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರಾ? ಇಲ್ಲ. ಮಾಡಿದಾರಾ? ಎಷ್ಟು ಜನ ಇದಾರೆ ಇಡೀ ವರ್ಲ್ಡ್ ಅಲ್ಲಿ? ಕ್ರೈಸ್ತವರ ಎಣಿಕೆ ಅಂದ್ರೆ ಎಷ್ಟಾಗ್ಬೋದು? ಎಷ್ಟು ಪರ್ಸೆಂಟೇಜ್? ಬರೀ 33% ಅಷ್ಟೇ. ಇಂಡಿಯಾಲಿ 2%. ಅದಕ್ಕೆ ಆಂಟಿ ಕನ್ವರ್ಷನ್ ಇಲ್ಲ ಅಲ್ವರ. ಸರಿ, ನೋಡ್ಬೇಕಾದ್ರೆ ನೋಡ್ರಿ ಹಂಗಿರ್ಬೇಕಾದ್ರೆ ಎಲ್ರಿ 99% 99 ಮಂದಿ ಕುರಿಗಳು ದೇವ್ರಲ್ಲಿರೋದು ಎಲ್ಲಿ ಏನ್ರಿ? ದೇವ್ರ ಕಡೆ ತಿರ್ಗತಿಗೆ ಅವಶ್ಯಕತೆನೇ ಇಲ್ದಿರಂತ ಒಂದು ಸನ್ನಿವೇಶ ಎಲ್ಲಿ ಅವರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ. ಅದರಿಂದ ನಾವು ಖಂಡಿತವಾನು ಈ ಒಂದು ವಾಕ್ಯನ ಆ ಒಂದು ಅರ್ಥಕ್ಕೆ ಅಪ್ಲೈ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ರೋಮಾಪುರದಲ್ಲಿ 3:10 ಏನ್ ಹೇಳ್ತಾರೆ? ಲೋಕದಲ್ಲಿ ನೀತಿವಂತರ ಜನ ಇದಾರಂತೆ, ಒಬ್ಬನು ಇಲ್ಲ. 100ರಲ್ಲಿ ಏನಾಗಿಂತೆ ಇಲ್ವೇ ಇಲ್ಲ ಅಂತೆ. ಹಂಗಿರ್ಬೇಕ 99 ನೆಟ್ಟಿಗಿರೋದು ಎಲ್ಲಿ ಬಂತಂಗಾರೆ? ಹಂಗಾರೆ ಈ ಒಂದು ಅರ್ಥನ ಈ ಒಂದು ವಾಕ್ಯಕ್ಕೆ ಅಪ್ಲೈ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮತ್ತಂಗಾರೆ ಏನಿದು? ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತು ಇಲ್ಲಿ ಹೇಳಿದ್ರಲ್ಲ, ಇದು ಏನಪ್ಪಾ ಅಂತ ನಾವೇನ್ ಮಾಡ್ಬೇಕು? ಸ್ಟಡಿ ಮಾಡ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನಾವೇನ್ರಿ ಬೇಸಿಕ್ ಕ್ಲಾಸ್ ಅಲ್ಲಿ ಕೊಡಿಲ್ಲ ಹೌ ಟು ಸ್ಟಡಿ ದ ಬೈಬಲ್ ಓದ್ಬೇಕಾರೆ ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೆಹೋವನ ಶಾಸ್ತ್ರ ಮಾಡಿ ನೀವು ಹುಡುಕಿ ಓದಿರಿ, ಒಂದು ಇಲ್ಲದಂತೆ ಇರೋದು. ಇವಾಗ ಓದ್ರಿ ಅಂತೀನಿ. ಎಲ್ಲಿ ಅಂದ್ರೆ 3ನೇ ವಾಕ್ಯ, ಲೂಕ 15ನೇ ಅಧ್ಯಾಯ 3ನೇ ವಾಕ್ಯ. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಯೇಸು ಕ್ರಿಸ್ತು ಹೇಳಿದ್ದೇನಿದು? ಸಾಮ್ಯ. ಹಾಗ ನೇರವಾಗಿರೋ ಕತೆನಾ? ನೇರವಾಗಿ ನಡೆದಿರಂತ ಇನ್ಸಿಡೆಂಟಾ? ಇಲ್ಲ. ಹೇಳ್ತಾರದೇನಿದು? ಒಂದು ಸಾಮ್ಯ. ಸಾಮ್ಯ ಅಂದೇನ? ದೃಷ್ಟ ಅಂತ ಅದರ ಒಂದು ಕಥೆಯ ರೂಪದಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು? ಏನೋ ಒಂದು ದೊಡ್ಡದಾಗಿರೋಂತ ಪಿಕ್ಚರ್ ನಮ್ಗೆ ಏನ್ ಮಾಡ್ತಾ ಇದಾರೆ? ಕೊಡ್ತಾ ಇದಾರೆ. ಅಲ್ಲಿ ನೇರವಾಗಿರೋಂಥದ್ದಲ್ಲ ರೀ. 100 ಕುರಿಗಳಿತ್ತು, ಒಂದು ಹೋಗ್ಬಿಡ್ತು, 99 ಬಿಟ್ಟು ಓಡೋಗ್ಬಿಟ್ಟು ಅವ್ನು ಕರ್ಕೊಂಡ್ಬಿಟ್ರು ಅಂತಲ್ಲ ರೀ. ಹಂಗಾರೆ ಏನಿದೆ ಅದ್ರಲ್ಲಿ? ಏನೋ ಒಂದು ಅರ್ಥ ಏನಾಗಿರ್ಬೇಕು ಇರ್ಬೇಕಂದ್ರೆ ಏನ್ ಅರ್ಥ ಇದೆ? ಯೇಸು ಕ್ರಿಸ್ತು ಹೇಳಿರೋ ಸಾಮ್ಯಗಳಲ್ಲಿ ಏನ್ ಅರ್ಥ ಇದೆ ಅಂತ ಅಂದ್ಬಿಟ್ಟು ಶಿಷ್ಯನ್ರು ಕ್ರಿಸ್ತನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ? ಸ್ವಾಮಿ, ನೀವ್ ಯಾವಾಗ ನೋಡಿದ್ರೆ ಸಾಮ್ಯದಲ್ಲಿ ಮಾತಾಡ್ತೀರಾ, ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಅಲ್ಲಿ ಬಹು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ನೋಡಿ, ಓದೋಣ. ಎಲ್ಲಿಯಪ್ಪ ಅಂದ್ರೆ ಮತ್ತೇನೋ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯ 11ನೇ ವಾಕ್ಯ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡ್ತಿ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು. ನೋಡ್ರಿ, ಯೇಸು ಕ್ರಿಸ್ತು ಹೇಳ್ತಾರಲಿ ಏನಕ್ಕೆ ಸಾಮ್ಯ ರೂಪದಲ್ಲಿ ಮಾತಾಡ್ತಾರೆ ಅಂದ್ಬಿಟ್ಟು ಅರ್ಥ ಹೇಳ್ತಾರೆ ಅಂತೀನಿ. ಪರಲೋಕ ರಾಜ್ಯದ ಏನ್ರಿ ಗುಟ್ಟುಗಳನ್ನು ತಿಳಿಯುವಂತ ರಹಸ್ಯವು ನಿಮಗೆ ಕೊಟ್ಟವ್ರಂತಲ್ವರ. ಏನ್ರಿ? ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವಂತ ವರ ಅಲ್ವರ. ನೋಡ್ರಿ, ಪರಲೋಕ ರಾಜ್ಯದಲ್ಲಿ ಏನಿದೆ? ಗುಟ್ಟುಗಳಿದ್ದಂತೆ. ಈ ಗುಟ್ಟುಗಳನ್ನೇ ಯೇಸು ಕ್ರಿಸ್ತು ಏನ್ ಮಾಡಿದ್ ಇವಾಗ ಸಾಮ್ಯ ರೂಪದಲ್ಲಿ ಮಾಡಿರೋದು, ಮಾತಾಡಿರೋದು. ಅಂದ್ರೆ ಏನಿದೆ ಗುಟ್ಟು? ಯಾವ್ದ್ರ ಬಗ್ಗೆ ಗುಟ್ಟು ಅಂತ ಇದು? ಆ ವಾಕ್ಯದಲ್ಲಿ ಏನ್ ಬಂತು? ಪರಲೋಕ ರಾಜ್ಯಕ್ಕೆ ಇರುವಂತ
ಗುಟ್ಟು. ಅದರ ಹಾಗಾದ್ರೆ ಪರಲೋಕ ರಾಜ್ಯ ಯಾವುದು? ದೇವ್ರ ರಾಜ್ಯಕ್ಕೆ ಎರಡು ಭಾಗ ಇದೆ ರೀ. ಅದರ ಒಂದು ಪರಲೋಕದ ಭಾಗ ಇದೆ, ಇನ್ನೊಂದು ಭೂಲೋಕದ ಭಾಗ ಇದೆ. ಕರೆಕ್ಟಾ? ಪರಲೋಕದ ಭಾಗ ಅಂದ್ರೆ ಯೇಸು ಕ್ರಿಸ್ತು ಮತ್ತೆ ಸಭೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಭೂಮಿಲೇನ್ರಿ ಆಳ್ವಿಕೆ ಮಾಡೋಂಥದ್ದು. ಕಣ್ಣಿಗೆ ಕಾಣುವಂತ ಒಂದು ರಾಜ್ಯ ಪಿತೃಗಳು ಮತ್ತೆ ಲೋಕದಲ್ಲಿರುವಂತ ಸಾಮಾನ್ಯ ಜನಗಳು ಎದ್ದು ಬರ್ಬೇಕಾದ್ರೆ ಅದು ಭೂಲೋಕದಲ್ಲಿರುವಂತ ಏನ್ರಿ ರಾಜ್ಯ, ಅದರ ಭೂಲೋಕದ ಸಂಬಂಧಪಟ್ಟಂತ ರಾಜ್ಯ. ಇವಾಗ ಈ ಸಾಮ್ಯಗಳೆಲ್ಲ ಯಾರಿಗೆ ಸಂಬಂಧಪಟ್ಟಿದಂತೆ? ಪರಲೋಕ ರಾಜ್ಯ. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಚಿಕ್ಕ ಇಂಡಿಗೆ ಸಂಬಂಧಪಟ್ಟಿರಂತ ಎಲ್ಲಾ ರಹಸ್ಯಗಳನ್ನ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಈ ಸಾಮ್ಯಗಳು ಏನ್ ಮಾಡೋರಂತೆ ಅಲ್ಲಿ ಇಟ್ಟವ್ರಂತೆ. ಅದ್ರ ಹಂಗಾರೆ ಏನ್ರಿ ದೇವ್ರ ರಾಜ್ಯಕ್ಕೆ ಎರಡು ಭಾಗಗಳಿದೆ. ಒಂದು ಕಣ್ಣು ಕಾಣಿಸಂತ ಆಕಾಶ ಮಂಡಲ ಇರೋಂತ ಒಂದು ಭಾಗ, ಇನ್ನೊಂದು ಭೂಲೋಕದಲ್ಲಿ ಕಣ್ಣು ಕಾಣಿಸಂತ ಭಾಗ. ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಮೊದಲು ಅವರು ಸ್ಥಾಪನೆ ಮಾಡೋದು ಕಣ್ಣು ಕಾಣದಿರಂತ ಒಂದು ರಾಜ್ಯ. ಅದಾಗಿದ ನಂತರ ಭೂಲೋಕದಲ್ಲಿ ಕಣ್ಣು ಕಾಣಂತ ರಾಜ್ಯನೇ ಮಾಡಿದವರು ಅವರು ಸ್ಥಾಪನೆ ಮಾಡೋದು. ಅಂದ್ರೆ ಇವಾಗ ಆಲ್ರೆಡಿ ಕಣ್ಣು ಕಾಣದ ರೀತಿಯಲ್ಲಿ ತನ್ನ ರಾಜ್ಯ ಆಡಳಿತನ ನಡೆಸಿ ಅವರು ಭೂಲೋಕಕ್ಕೆ ತನ್ನ ರಾಜ್ಯವನ್ನು ಕಣ್ಣು ಕಾಣಂತಲ್ಲಿ ಸ್ಥಾಪನೆ ಮಾಡಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳು ಮಾಡ್ದವ್ರೆ ಮಾಡ್ತಾ ಇದ್ದಾರೆ. ಅದರ ಅದೇ ನೋಡ್ಬೇಕಾದ್ರೆ ಈ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಗುಟ್ಟುಗಳೇನಾಗಿದೆ ಅಂತ ಇದೆ. ಇದು ಆ ರಹಸ್ಯವಾಗಿ ನಮ್ಗೆ ಏನ್ ಮಾಡೋರಂತೆ ಅದಲ್ಲಿ ಹೇಳಿದಾರೆ ಅಂತ. ಅಂದ್ರೆ ಇವಾಗ ಹಂಗ ನೋಡ್ಬೇಕಾದ್ರೆ ಇವಾಗ ಸಾಮ್ಯ ಅಂತ ಗೊತ್ತಾಯ್ತು, ಸಾಮ್ಯದಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಅದರ ಸರಿ, ಇವಾಗ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತು ಇದು ಯಾಕಪ್ಪ ಹೇಳಿದ್ರು ಅಂತ ನಾವೇನ್ ಮಾಡ್ಬೇಕು? ಓದ್ಬೇಕಲ್ವರ. ಇವಾಗ ಬನ್ನಿ ಲೂಕನ ಬರೆದ ಸುವಾರ್ತೆಗೆ ಬಂದ್ರೆ 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಓದ್ಕೊಂಡ್ ಬಂದ್ರೆ ಇದು ಯಾತಕ್ಕಾಗಿ ಹೇಳಿದ್ರು, ಯಾರಿಗಾಗಿ ಹೇಳಿದ್ರು ಅಂತ ಕೊಟ್ಟಿದ್ದಾರೆ. ಓದಿಂತೀನಿ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು. ನೋಡ್ರ, ಇವಾಗ ಯೇಸು ಕ್ರಿಸ್ತನ ಉಪದೇಶನ ಕೇಳೋದಿಕ್ಕೆ ಯಾರು ಬಂದ್ರಂತೆ? ಸುಂಕದವರು ಪಾಪಿಗಳು ಏನ್ರಿ ಬಂದ್ರಂತೆ ಅಲ್ವರ. ಒಳ್ಳೇದಾ ಕೆಟ್ಟದಾ? ಒಳ್ಳೇದಲ್ವಾ? ಯಾರು ಬಂದಂತೆ? ಪಾಪದವರು, ಸುಂಕದವರು. ಸುಂಕದವ್ರನ್ನ ಯಾರು? ಟ್ಯಾಕ್ಸ್ ಕಲೆಕ್ಟರ್ ಅಲ್ವರ. ಏನ್ರಿ ನೀವೆಲ್ಲ ಟ್ಯಾಕ್ಸ್ ಕಟ್ತೀರಾ? ಕಟ್ತೀರಾ? ಅಂಗಡಿಗೆ ಹೋಗಿ ಏನೋ ಮಾರ್ಕೆಟ್ ಎಲ್ಲ ಐಟಮ್ ತಗೊಂಡ್ರೆ ಸರ್ GST 18% ಬರ್ತಾರೆ ಅಂದ್ರೆ ನಾವೇನ್ ಮಾಡ್ತೀರಿ? ಏನಂತೀರಾ ನೀವೆಲ್ಲ? ದಯವಿಟ್ಟು ಬಿಲ್ ಕೊಟ್ಬಿಟ್ಟು 18% ಟ್ಯಾಕ್ಸ್ ಹಾಕ್ಬಿಟ್ಕೊಡಿ ಅಂತೀರಾ? ಬಿಲ್ ನೀವೇ ಇಟ್ಕೊಳ್ಳಿ ಸರ್, ನಾವು ಟ್ಯಾಕ್ಸ್ ಏನ್ ಮಾಡ ನಮ್ಗೆ ಬೇಡ ಹಂಗೆ ಕೊಡಿ ಅಂತ ಕೇಳ್ತೀರಾ ಇಲ್ವಾ? ನೋಡ್ರ, ಆ ಕಾಲದಲ್ಲೂ ಕೂಡ ಹಿಂಗೇ ರೀ. ಇವ್ರು ಕಷ್ಟಪಟ್ಟು ದುಡ್ದಿರೋದ್ನ ಟ್ಯಾಕ್ಸ್ ಹಾಕಿ ಕೊಡ್ಬೇಕು ಅಂದ್ರೆ ಕೊಡಕ್ ಇಷ್ಟ ಆಗ್ತೈತಾ? ಅಂದ್ರೆ ಸಮಾಜದಲ್ಲಿ ತುಂಬಾ ಕೀಳಾಗಿ ಕೇವಲವಾಗಿ ಏನ್ರಿ ನೋಡ್ತಾರಂತ ಜನಗಳು ಯಾರಪ್ಪ ಅಂತಂದ್ರೆ ಈ ಟ್ಯಾಕ್ಸ್ ಕಲೆಕ್ಟರ್ಗಳು. ಅದರ ಟ್ಯಾಕ್ಸ್ ಅವ್ರನ್ನ ನೋಡ್ದೆ ಹೋಗಿ ಏನಾಗ್ತಾ ಇರಲ್ಲ, ಆಗ್ತಾ ಇರಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇವ್ರನ್ನ ಪ್ರತ್ಯೇಕವಾಗಿ ಏನ್ ಮಾಡಿದ್ರು? ಸಪ್ರೇಟ್ ಮಾಡ್ಬಿಟ್ಟಿದ್ರು. ಯಾರನ್ನ? ಟ್ಯಾಕ್ಸ್ ಕಲೆಕ್ಟರ್ಗಳು, ಸುಂಕದವರು. ನೆಕ್ಸ್ಟ್ ಯಾರಂತೆ? ಪಾಪಿಗಳು. ಅಲ್ವರ. ಯಾರಂತೆ? ಪಾಪಿಗಳು. ಯಾರು ಪಾಪಿಗಳು? ಯಾರು ಪಾಪಿಗಳಂದ್ರೆ ಅಲ್ಲ ನಾವಲ್ಲ. ಆ ಕಾಲದಲ್ಲಿ ಈ ಮಾತಿನ ಹೇಳ್ಬೇಕಾದ್ರೆ ಪಾಪಿಗಳು ಯಾರು? ಯಾರು ಗೊತ್ತಾ? ಯೇಸು ಕ್ರಿಸ್ತಗೆ ಹೇಳ್ತಾರೆ. ಯೇಸು ಕ್ರಿಸ್ತು ಯಾರಿಗಂತೆ ಫ್ರೆಂಡ್ಸು? ಯಾರವ್ರು? ಫರಿಸಾಯರ. ಯಾರು ಅಂತಂದ್ರೆ ವ್ಯಭಿಚಾರಿಗಳು, ಕುಡುಕರು. ಯೇಸು ಕ್ರಿಸ್ತು ಹೇಳ್ತಾರಲ್ಲ, ಯೇಸು ಕ್ರಿಸ್ತು ಯಾರಪ್ಪ ಫ್ರೆಂಡ್ಸ್ ಅಂದ್ರೆ ವ್ಯಭಿಚಾರಿಗಳಿಗೆ ಫ್ರೆಂಡ್ಸು. ಕುಡುಕರೆಲ್ಲ ಯಾರ ಫ್ರೆಂಡ್ಸ್ ಅಂತೆ? ಜೀಸಸ್ ಕ್ರೈಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರು. ಯಾಕಪ್ಪ ಅಂದ್ರೆ ಇವರೇ ಒಂದು ಲೋವರ್ ಸ್ಟ್ರಾಟಲ್ ಇರೋಂತ ಜನಗಳು, ಸೊಸೈಟಿಯಲ್ಲಿ ಕೀಳು ಮಟ್ಟದಲ್ಲಿ ವಾಸ ಮಾಡ್ತಾ ಜನಗಳು. ಇವರೆಲ್ಲ ಹೆಂಗಿದ್ರು ಅಂದ್ರೆ ಸಮಾಜದಲ್ಲಿ ಪಾಪಿಗಳ ತರ ದೃಷ್ಟಿಕೋನದಲ್ಲಿ ಇದ್ರಿ. ಇವಾಗ ಯೇಸು ಕ್ರಿಸ್ತನ ವಾಕ್ಯನ ಕೇಳೋದಿಕ್ಕೆ ತುಂಬಾ ಮನ್ಸಿಟ್ಟಿ ಬಂದವ್ರು ಯಾರಪ್ಪ ಅಂದ್ರೆ ಇಂಥ ಜನಗಳು ನೋಡ್ರಿತೀರಿ. ಅದರ ಸರಿ, ಇಂಥ ಜನಗಳು ಬರ್ತಾರೆ ಅಂತಂದ್ರೆ ತುಂಬಾ ಸಂತೋಷ ಪಡ್ಬೇಕಲ್ಲ. ಬಂದು ವಾಕ್ಯನ ಕೇಳ್ತಾರೆ, ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರಪ್ಪ, ಪರವಾಗಿಲ್ಲಪ್ಪ, ದೇವ್ರ ಕಡೆ ತಿರ್ತಾನೆ ಖುಷಿ ಪಡ್ಬೇಕಲ್ವಾ? ನೆಕ್ಸ್ಟ್ ಏನಾಯ್ತಂತೆ ನೋಡಿರ್ತೀನಿ, 2ನೇ ವಾಕ್ಯ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಏನಪ್ಪಾ ಗುಣಗುಡ್ತಾ ಇದ್ರಂತೆ? ಯಾರದ? ಫರಿಸಾಯರು, ಸದಿಸರು. ಏಂತ ಗುಣಗುಟ್ಟಿದ್ರು? ಅಯ್ಯೋ, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಎಲ್ಲಾ ಪಾಪಿಗಳನ್ನ ಜೊತೆಗೆ ಹಾಕೊಂಡು ಏನ್ ಮಾಡ್ತಾರಂತೆ? ಅವ್ರ ಜೊತೆ ಊಟ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸೊಸೈಟಿಯಲ್ಲಿ ತುಂಬಾ ಅಪ್ಪರ್ ಕ್ಲಾಸ್ ಆಗಿ ತುಂಬಾ ಸಫಿಸ್ಟಿಕೇಟೆಡ್ ಲೈಫ್ ಸ್ಟೈಲು, ತುಂಬಾ ಪರಿಶುದ್ಧವಾಗಿದ್ದವ್ರು ಯಾರಪ್ಪ ಅಂತಂದ್ರೆ ಈ ಫರಿಸಾಯರು, ಸದಿಸೆಯರು, ನ್ಯಾಯಶಾಸ್ತ್ರಿಗಳೆಲ್ಲ. ಇವ್ರ ದೃಷ್ಟಿಯಲ್ಲಿ ಸಾಮಾನ್ಯ ಮನುಷ್ಯ ಹೆಂಗಿದ್ರಂತೆ? ತುಂಬಾ ಕೇವಲವಾಗಿದ್ರಂತೆ, ಪಾಪಿಗಳ ತರ ಏನಾಗಿದ್ರಂತೆ?
ಇದ್ರಂತೆ ಅಲ್ರ. ಯಾಕಂದ್ರೆ ಇವ್ರು ತುಂಬಾ ನಾಜುಕ್ರಿ, ತುಂಬಾ ಕಟ್ಟಿಟ್ಟು, ತುಂಬಾ ನೀಟು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ ಯಾರಪ್ಪ ಅಂದ್ರೆ ಈ ಪರಿಸರ ಸದಸ್ಯರು. ಇವರೆಲ್ಲ ಹೆಂಗಿದ್ರು ಅಂತಂದ್ರೆ ಏನಾರ ಹೊರಗಡೆ ಹೋಗಿ ಬಂದ ಅಂತಂದ್ರೆ ಏನ್ರಿ ಇವ್ರು ಸ್ನಾನ ಮಾಡಿದ್ರೆ ಊಟಕ್ಕೆ ಕುತ್ಕೊಂತಾ ಇರ್ಲಿವಂತೆ ಅಲ್ರ. ಅಂತ ಜನಗಳಂತ ಅಷ್ಟು ಪರಿಶುದ್ಧವಾಗಿ ಇವ್ರು ಮೇಂಟೈನ್ ಮಾಡ್ತಾ ಇರೋರು. ಯಾಕೆಂದ್ರೆ ಮೋಸೆ ಕೊಟ್ಟಂತ ನ್ಯಾಯ ಪ್ರಮಾಣದಲ್ಲಿ ಏನಿತ್ತು, ಎಲ್ಲಾ ವಿಚಾರಗಳಲ್ಲಿ ಹೆಂಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ಎಲ್ಲ ನೀಟ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಅದನ್ನ ಏನ್ ಮಾಡೋರು ಅಂತಂದ್ರೆ ಹೊರಗಡೆ ಹೋಗಿ ಬಂದ್ರೆ ಊಟಕ್ಕೆ ಟೈಮ್ ಆಯ್ತು ಅಂದ್ರೆ ಊಟಕ್ಕೆ ಹಂಗೆ ಕೂದಂತ ಇರ್ಲ ರೀ. ಏನ್ ಮಾಡೋರಂತೆ, ಸ್ನಾನ ಮಾಡ್ಬಿಟ್ಟು ಪಂಚಪಾತ್ರೆ ಕೂತ್ಕೊಂತಾರ ಮಣೆ, ಅದನ್ನೆಲ್ಲ ತೊಳೆದ್ಬಿಟ್ಟು ಊಟ ಕೂತ್ಕೊಂಡಾರಂತೆ. ನೋಡಿ ವಾಕ್ಯ ಓದೋಣ. ಮಾರ್ಕ್ 7ನೇ ಅಧ್ಯಾಯ 3 ಮತ್ತೆ 4ನೇ ವಾಕ್ಯ. ಮಾರ್ಕ 7ನೇ ಅಧ್ಯಾಯ 3 ಮತ್ತೆ 4ನೇ ವಾಕ್ಯ. ಫರಿಸಾಯರು ಯಹೂದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ. ಯಾರ ಸಂಪ್ರದಾಯ ಅಂತೆ? ಹಿರಿಯರ ಸಂಪ್ರದಾಯ, ಮೋಸೆ ಸಂಪ್ರದಾಯ ಎಲ್ಲರೂ ಇದು. ಹಿರಿಯರ ಸಂಪ್ರದಾಯನ ಕೈಗೊಂಡು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ನೋಡ್ರ, ಕೈಗಳನ್ನ ತೊಳೆದಿರ ಏನ್ ಮಾಡಲ್ವಂತೆ? ಅದೇನೋ ಒಳ್ಳೇದ್ ಬಿಡ್ರಿ, ಕೈಗೆ ತೊಳೆದ ತಿನ್ಬಾರ್ದು. ಸರಿ, ನೆಕ್ಸ್ಟ್ ಆಮೇಲೆ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಏನ್ರಿ ನೀರನ್ನು ಏನಂತೆ ಪ್ರೋಕ್ಷಿಸಿಕೊಳ್ಳದ್ರೆ ಏನ್ ಮಾಡ್ತಿಲ್ವಂತೆ? ಆಹಾರ ಏನಿದೆ ಪ್ರೋಕ್ಷಿಸ್ಕೊಳ್ಳೋದು ಅಂದ್ರೆ? ಅದರ ನಮ್ ಕನ್ನಡದಲ್ಲಿ ಚಿಮ್ಸೋದು ಅಂತ ಬರ್ತಾರೆ, ಇಂಗ್ಲಿಷ್ ಬರ್ತಾರೆ ಅಂಟಿಲ್ ದೇ ಬಾತ್ ದೆಮ್ ಸೆಲ್ಫ್ ಅಂತ ಬರ್ತಾರೆ. ಸ್ನಾನ ಮಾಡ್ಕೊಂಡ್ರೆ ಏನ್ ಮಾಡ್ತಾ ಇಲ್ವಂತೆ ಅಲ್ವರ. ಇವಾಗ ಒಂದ್ ಕಾಲದಲ್ಲಿ ಇತ್ತು ನೋಡಿಂತೀನಿ, ಲೋಕದಲ್ಲಿ ಹೆಂಗಿತ್ತು? ಏನ್ರಿ ಶೂದ್ರಾಸು, ಕ್ಷತ್ರಿಯಾಸ್, ಆಮೇಲೆ ಏನ್ರಿ ಇತ್ತಲ್ಲ ಅಲ್ವರ. ಏನ್ರಿ ಇವ್ರನ್ನೆಲ್ಲ ಕೇವಲ ನೋಡೋರು, ಮನೆಗೂ ಸೇರಿಸ್ತಾರೆ, ನೀರ್ ಕೊಡ್ಬೇಕಾದ್ರೆ ಮಾಡೋದು ದೂರದಿಂದ ಹೆಂಗ್ ಹಾಕೊಂಡು ನೋಡಿದ್ದೀನಿ. ಆತರ ಇವ್ರು ಏನ್ ಮಾಡೋರು ಅಂದ್ರೆ ಎಷ್ಟು ಶುದ್ಧತೆ ಮೇಂಟೈನ್ ಮಾಡೋರು ಅಂದ್ರೆ ಹೊರಗಡೆ ಹೋಗಿ ಬಂದ್ರೆ ಸ್ನಾನ ಮಾಡಿದ್ರೆ ಊಟ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇದಲ್ಲದೆ ಅವರಲ್ಲಿ ತಂಬಿಗೆ, ಬಟ್ಟಲು, ತಪ್ಪಲೆಗಳನ್ನು ಬೆಳಗಿ ತೊಳೆಯುವುದೇ ಮೊದಲಾದ ಅನೇಕಾಚಾರಗಳನ್ನು ನಡೆಸುವ ನೇಮಕ ಉಂಟು. ಆಹಾ, ಎಷ್ಟ್ ಚೆನ್ನಾಗಿತ್ತಲ್ಲ. ಎಲ್ಲ ತೊಳೆದು ನೀಟಾಗಿ ಏನ್ ಮಾಡ್ತಾರಂತೆ, ಇಡ್ತಾರಂತೆ. ಅಂದ್ರೆ ಇವ್ರ ದೃಷ್ಟಿಯಲ್ಲಿ ಏನ್ರಿ ಈ ಸುಂಕದವರು ಪಾಪಿಗಳೆಲ್ಲ ಏನ್ರಿ ಅವಲ್ಲ ತುಂಬಾ ವರ್ಸ್ಟ್ ಆಗಿರೋ ಜನಗಳು. ಇವರು ಯೇಸು ಕ್ರಿಸ್ತ ವಾಕ್ಯ ಕೇಳಕ್ ಬಂದಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತಾವ, ಗುಂಡ್ಗುಟ್ಟಕ್ಕೆ ಶುರು ಮಾಡ್ದ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ಈ ಸಾಮ್ಯನ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಹೇಳಿದ್ರು ನೀವ್ ಹೇಳ್ರಿ? ಒಬ್ರು ವಾಕ್ಯ ಕೇಳಕ್ ಬರ್ತಾರೆ, ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಈ ಸಾಮ್ಯ ಹೇಳಿದ್ರಲ್ಲ, ಈ ಸಾಮ್ಯನ ಯಾರನ್ನ ದೃಷ್ಟಿ ಇಟ್ಕೊಂಡು ಹೇಳಿರ್ತಾರೆ? ಯಾರು ಅವರು? ಯಾರು? ಈ ಫರಿಸಿಯರ್ ಸದಸ್ಯರನ್ನ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ವಾಕ್ಯ ಏನ್ ನೋಡಿದ್ರಿ, ಫರಿಸಿಯರು ಸದಸ್ಯರು ಯಾರ್ ಸೀಟ್ ಮೇಲೆ ಕೂತಿದ್ರಂತೆ? ಮೋಸೆ ಸೀಟ್ ಮೇಲೆ ಕೂತಿದ್ರಂತೆ. ಮೋಸೆ ಸೀಟ್ ಅನ್ನೇನು ಏನ್ರಿ ಧರ್ಮೋಪದೇಶನ ಪ್ರತಿ ಶನಿವಾರ ವೇದ ಪಾರಾಯಣ ಮಾಡಂತ ಕರ್ತವ್ಯ ಯಾರ್ದು? ಇವ್ರದು. ಧರ್ಮಶಾಸ್ತ್ರ ಎಲ್ಲಾ ವಿಚಾರಗಳನ್ನ ಜನಗಳಿಗೆ ಹೇಳ್ಕೊಡೋ ಕರ್ತವ್ಯಗಳು ಯಾರ್ದು? ಇವ್ರದು. ಇವ್ರು ಮಾಡ್ಬೇಕಾಗಿತ್ತು ಅಲ್ವರ. ಇವ್ರು ಏನ್ ಮಾಡೋರಪ್ಪ ಅಂತಂದ್ರೆ ಜನಗಳಿಗೆಲ್ಲ ಏನ್ ಮಾಡೋದು ಹೇಳ್ಕೊಡೋರು, ಆದ್ರೆ ಅದ್ರ ಪ್ರಕಾರ ನಡೀತಾನೆ ಇರ್ಲಿಲ್ಲ ರೀ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಅವ್ರು ಹೇಳೋದನ್ನೆಲ್ಲ ನೀವು ದಯವಿಟ್ಟು ಮಾಡಿ, ಆದ್ರೆ ಅವ್ರು ನಡ್ಕೊಳೋ ತರ ದಯವಿಟ್ಟು ನೀವೇನ್ ಮಾಡಕ್ ಹೋಗ್ಬೇಡಿ, ನಡ್ಕೊಂಬೇಡಿ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಅದ್ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕುರುಬರು ಏನ್ರಿ ತನ್ನ ಕೆಲ್ಸಗಳನ್ನ ಸರಿಯಾಗಿ ಏನ್ ಮಾಡ್ಲಿಲ್ಲ. ಇವ್ರು ಏನಾಗಿದ್ರು ಕುರುಬರು ತಾನೆ. ಅದ್ರ ಮೋಸ ಸೀಟಲ್ಲಿ ಕೂತ್ರು ಅಂದ್ರೆ ಇವ್ ಕುರುಬರು ಕುರಿಗಳನ್ನ ಏನ್ ಮಾಡ್ಬೇಕು, ಸರಿಯಾಗಿ ಮೇಯಿಸ್ಬೇಕು. ಆ ಕೆಲಸ ಸರಿ ಮಾಡಿದ್ರ? ಮಾಡ್ಲಿಲ್ಲ. ಏನಾಯ್ತು ಅಂತ ಅಂದ್ಬಿಟ್ಟು ಕತೆ ಹೇಳ್ತಾರೆ ಯೇಸು ಕ್ರಿಸ್ತ. ನೋಡಪ್ಪ ಏನಾಯ್ತು ಅಂದ್ರೆ ಕತೆ ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಾರೆ. ಒಂದು ಕುರುಬನ್ಗೆ ಎಷ್ಟಿತ್ತಂತೆ ಕುರಿಗಳು? 100 ಕುರಿಗಳಿತ್ತು. ಒಂದೇನಾಗ್ಬಿಡ್ತು ಇವಾಗ ಕಾಣೆ ಆಗ್ಬಿಡ್ತು. ಕಾಣೆ ಆದ್ರೆ ಏನ್ ಮಾಡ್ಬೇಕು? ನೀವ್ ಮಾಡ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಾ? ನೀವ್ ಮಾಡ್ತಾ ಇಲ್ಲ. ಅವ್ರ ವಾಕ್ಯ ಕೇಳಕ್ ಇಂಟ್ರೆಸ್ಟಿಂಗ್ ಬಂದದ್ದು ಕೂಡ ನೀವೇನ್ ಮಾಡ್ತಾ ಇಲ್ಲ, ಅವ್ರನ್ನ ಅನುಮತಿ ಕೊಡ್ತಾ ಇಲ್ಲ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅವ್ರಿಗೆ ರಿಬ್ಯೂಟ್ ಮಾಡಕ್ ಏನ್ ಮಾಡ್ತಾರೆ, ಈ ಒಂದು ಇನ್ಸಿಡೆಂಟ್ ನಮ್ಗೆ ಹೇಳೋದು. ಸರಿಯಪ್ಪ, ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಾಯ್ತು, ಏನಕ್ಕಾಗಿ ಹೇಳಿದ್ರು ಅಂತ ಗೊತ್ತಾಯ್ತು. ಹಂಗಂದ್ರೆ ಈ ಸಾಮ್ಯದ ಅರ್ಥ ಏನು? ಈ ಸಾಮ್ಯದ ಅರ್ಥ ಏನಪ್ಪಾ ಅಂತ ನಾವೇನ್ ಮಾಡೋಣ ನೋಡೋಣ. ಮೊದಲನೇದಾಗಿ ಈ ಸಾಮ್ಯದ ಅರ್ಥ ನೋಡೋಣ. ಆಮೇಲೆ ಇದ್ರಲ್ಲಿ ಆತ್ಮಿಕವಾಗಿದ್ದ ಪಾಠ ಏನಪ್ಪಾ ಇದೆ ಅಂತ ಕೂಡ ನಾವೇನ್ ಮಾಡೋಣ ನೋಡೋಣ. ಮೊದಲನೇದಾಗಿ ಈ ಸಾಮ್ಯದ ಅರ್ಥ ಏನು? ಆ 100 ಕುರಿಗಳು ಅಂತಂದ್ರೆ ಏನು? ಆ 100 ಕುರಿಗಳು ಹೆಂಗಿತ್ತಂತೆ? ಎಲ್ಲ ಒಟ್ಟಾಗಿತ್ತಂತೆ, ಚೆನ್ನಾಗಿತ್ತಂತೆ. ಅದ್ರಲ್ಲಿ ಯಾವ್ದು ಲೋಪದೋಷಗಳು ಕುಂದು ಕೊರತೆಗಳು ಏನು ಇರ್ಲಿಲ್ವಂತೆ. ಅದ್ರಲ್ಲಿ ಒಂದೇ ಏನಾಗ್ಬಿಡ್ತಂತೆ, ತಪ್ಪಿಸ್ಕೊಂಡ್ಬಿಡ್ತಂತೆ. ಆಮೇಲೆ 99 ಹೆಂಗಿತ್ತಂತೆ, ಅದಕ್ಕೇನಿಲ್ವಂತೆ. ಆ ವಾಕ್ಯ ಓದೋಣ. ಇಲ್ಲಿ ಲೂಕ 15:7 ಓದಿದ್ದೀನಿ. ಆ 99 ಕುರಿಗಳ ಕಂಡೀಷನ್ ಹೆಂಗಿದೆ ಅಂತೆ.
ಅದರಂತೆ ಹ್ಮ್ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ಹಾ 99 ಮಂದಿ ನೀತಿವಂತರಿಗಿಂತ 99 ಕುರಿಗಳ ಕಂಡೀಷನ್ ಹೆಂಗಿದೆ ಅಂದ್ರೆ ನೀತಿವಂತರಂತೆ. ದೇವ್ರ ಕಡೆ ತಿರ್ಗೋದಿಕ್ಕೇನಿಲ್ವಂತೆ, ಅವಶ್ಯಕತೆನೇ ಇಲ್ವಂತರಿ. ಅಂದ್ರೆ ಆಲ್ರೆಡಿ ಏನಾಗ್ರಿ ಇವ್ರು ದೇವ್ರ ಕಡೆಗೆ ತಿರ್ಗವ್ರಂತೆ ನೋಡ್ರಿ. ಎಂತದ ಹಂಗಾರೆ ಇದ್ ಯಾವ್ದಪ್ಪ ಅಲ್ಲ 99 ಯಾವುದು? ಹಂಗಾರೆ ಇದನ್ನ ನಾವು ಯಾವಾಗ ಹೇಳ್ಬೋದು ಅಂತಂದ್ರೆ, ನಮ್ಮ ಬ್ರದರ್ ರಸಲ್ ಏನ್ ಮಾಡ್ತಾರೆ ತನ್ನ ಬುಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಬರೀತಾರೆ. ಏನಪ್ಪಾ ಅಂತಂದ್ರೆ ಏನ್ರಿ ಈ 99 ಯಾವುದು, ಈ 100 ಯಾವುದು ಅಂತಂದ್ರೆ ದೇವ್ರ ಸೃಷ್ಟಿ ಮಾಡಿ ಅಂತ ಇಡೀ ಬ್ರಹ್ಮಾಂಡ ರೀ. ದೇವರ ಸಕಲವಾದಂತ ಎಲ್ಲಾ ಸೃಷ್ಟಿಗಳು ದೇವ್ರ ಸೃಷ್ಟಿ ಮಾಡ್ಬೇಕು ಹೆಂಗಿತ್ತಂತೆ, ಪರಿಪೂರ್ಣವಾಗಿತ್ರಿ. ಅದು ಯಾವುದೇ ರೀತಿ ಲೋಪದೋಷಗಳು ಇಲ್ಲ. 100/100% ಹೆಂಗಿತ್ತು, ಶುದ್ಧವಾಗಿತ್ತು. ಏನೋ ಕೊಡ್ತಾ ಇತ್ತಾ? ಇಲ್ಲ. ವಾಕ್ಯ ಓದ ನೋಡಿದ್ದೀನಿ, ಧರ್ಮೋಪದೇಶ ಕಂಡ 32:4, ಡ್ಯೂಟ್ರಾನಮಿ 32:4. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಹ್ಮ್ ಯಾವ ಕುಂದು ಇಲ್ಲ. ಆಯ್ತಾ, ನಮಗೆ ಶರಣಾಗಿರಂತ ದೇವರು ಮಾಡುವಂತ ಕಾರ್ಯದಲ್ಲಿ ಏನಿಲ್ವಂತೆ, ಕುಂದು ಯಾವ ಕುಂದುನು ಇಲ್ವಂತೆ. ಹೆಂಗಿರಂತೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವರ, ಯಾವ್ದನ್ನು ಪ್ರಾಬ್ಲಮ್ ಇಲ್ವಂತರಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಆದ್ರೆ ದೇವರ ಸೃಷ್ಟಿ ಚೆನ್ನಾಗಿದೆ. ಆದ್ರೆ ಇದ್ರಲ್ಲಿ ಏನಾಯ್ತು ಅಂದ್ರೆ ಒಂದೇ ಒಂದ್ ಏನಾಗ್ಬಿಡ್ತು, ಕಾಣದೆ ಹೋಗ್ಬಿಡ್ತು. ಅದ್ಯಾವ್ದು ಒಂದು ಮನುಷ್ಯ ಯಾವ್ದದ ಮನುಷ್ಯ ಅಲ್ವರ, ಯಾವ್ದಪ್ಪ ಅಂದ್ರೆ ಮ್ಯಾನ್ಕೈಂಡ್ ಅದರ. ಅದಲ್ಲಿ ಕಾಣೆಯಾಗಿ ದೇವ್ರನ್ನ ಬಿಟ್ಟು ದೂರ ಹೋಗಿದ್ ಯಾವ್ದಪ್ಪ ಅಂತಂದ್ರೆ ಏನ್ರಿ, ಮನುಷ್ಯ ಕುಲ, ಮ್ಯಾನ್ಕೈಂಡ್ ಅಂದ್ರ. ಅದಕ್ಕೆ ಆದಾಮ್ಗೆ ಏನಂತಾರೆ, ಹಣ್ಣ ತಿನ್ಬೇಡ, ತಿಂದಿನಿ ಅಂತ ನೀನು ಸತ್ಯ ಸಾಯ್ತ ಅಂತ ಹೇಳ್ತಾರೆ. ಯಾವತ್ತು ಹಣ್ಣ ತಿಂತಾರೋ ದೇವ್ರ ಏನ್ ಮಾಡ್ತಾರೆ ಆಮೇಲೆ ತನ್ನ ಶಾಪ ಏನ್ರಿ ಒಂದು ಆಜ್ಞೆ ಏನ್ ಮಾಡ್ತಾರೆ, ವಿಧಿಸ್ತಾರೆ ಅಲ್ರ. ನೀನ್ ತಿಂದ ದಿನ ಸತ್ತೇ ಸಾಯಿವಿ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಆದಾಮ್ನ ಈಡೇಂದ್ರ ಹೊರಗಡೆ ಏನ್ ಮಾಡ್ತಾರೆ, ಕಳ್ಸಿಬಿಡ್ತಾರೆ. ನಿನ್ನಿಂದ ಭೂಮಿ ಏನಾಗಿದೆ, ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳನ್ನ ತರ್ತಾರೆ ಅಂತ ಬಿಟ್ಟವ್ರು. ಅಂದ್ರೆ ಈ ದೇವರ ಸೃಷ್ಟಿಯಲ್ಲಿ ಈ ಒಂದೇ ಒಂದ್ ಕುರಿ ಏನಾಯ್ತು ಇವಾಗ ಅದರ ಏನಾಯ್ತು, ದೇವರಿಂದ ಬಿಟ್ಟು ದೂರ ದೂರ ಆಗ್ಬಿಡ್ತು. ಅದರ ವಾಕ್ಯ ಓದ ನೋಡ್ತೀನಿ, ಎಲ್ಲಿ ಯೆಶಾಯದಲ್ಲಿ 53ನೇ ಅಧ್ಯಾಯ 6ನೇ ವಾಕ್ಯ, ಐಸಾಯ 53:6. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೇವೆ. ನೋಡ್ರ, ನಾವೆಲ್ಲ ಹೆಂಗಿದ್ರಂತೆ, ನಾವೆಲ್ಲರೂ ಒಬ್ರು ಇಲ್ಲ ಮಿಸ್ ಇಲ್ಲ ರೀ. ನಾವೆಲ್ಲರೂ ಕುರಿಗಳ ತರ ಹೆಂಗಿದ್ರಂತೆ, ದಾರಿ ತಪ್ಪಿ ತೊಳಲ್ತಿದ್ದೇವೆ ಅಲ್ರ. ನಾವೇನ್ರಿ ಕುರುಬನ ಬಿಟ್ಟೆ ಮಾಡ್ರಿ, ದಾರಿ ತಪ್ಪಿ ಹೋಗ್ಬಿಟ್ರಿ. ಅದಕ್ಕೆ ಬೈಬಲ್ ಹೇಳೋದು, ನೀತಿವಂತರು ಜನ ಅವ್ರೆ ಒಬ್ರು ಇಲ್ಲ, ಒಬ್ರು ಇಲ್ಲ ರೀ. ಎಲ್ಲ ಏನಾಗ್ಬಿಡ್ತು ಅವರ ಇಂಡಿನ್ ಏನಾಗ್ಬಿಡ್ತು, ಸಪ್ರೇಟ್ ಆಗ್ಬಿಡ್ತು ಅಲ್ವರ. ಸರಿ, ಅದಕ್ಕೆ ನೋಡ್ಬೇಕಾರೆ ಇವಾಗ ಈ ಒಂದು ಕುರಿ ಹೋಗಿದ ತಕ್ಷಣ ಕುರುಬ ಏನ್ ಮಾಡ್ದಂತಲ್ಲಿ, ಕುರುಬ ಏನ್ ಮಾಡ್ದಂತೆ, 99ನ ಬಿಟ್ಬಿಟ್ಟಂತರಿ. ಕರೆಕ್ಟಾ? ಇವಾಗ ಈ ಕುರುಬ ಯಾರು ಯೇಸು ಕ್ರಿಸ್ತನ. ಓದಿ ಅಂತೀನಿ, ಎಲ್ಲಿ ಯೋಹಾನ ಬರೆದಂತ ಸುವಾರ್ತೆ ಏನ್ರಿ, ಯೋಹಾನ ಬರೆದಂತ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ, ಜಾನ್ ಚಾಪ್ಟರ್ 10:1 ಓದ್ರಿ ಅಂತೀನಿ. ನಿಮಗೆ ನಿಜ ನಿಜವಾಗಿ ಸಾರಿ, ಹೇಳುತ್ತೇನೆ, ಜಾನ್ 10:11, ಕ್ಷಮಿಸಿ. ನಾನೇ ಒಳ್ಳೆ ಕುರುಬನು. ನಾನೇ ಒಳ್ಳೆ ಕುರುಬನು. ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ನೋಡ್ರ, ಒಳ್ಳೆ ಕುರುಬನು ಏನ್ ಮಾಡ್ತಂತೆ, ತನ್ನ ಕುರಿಗಳಿಗೆ ಹೆಂಗ್ ಕೊಡ್ತಾನಂತೆ, ಪ್ರಾಣನೇ ಕೊಡ್ತಾನಂತೆ. ನೋಡ್ರಿ, ಪ್ರಾಣ ಕೊಡೋಕೆ ಏನಾಗಿತ್ತಂತೆ, ರೆಡಿ ಆಗಿತ್ತಂತೆ ದಾವೀದು ಅಲ್ವರ. ಏನ್ರಿ, ಕುರಿ ಏನ್ ಮಾಡ್ತಂತೆ, ಕುರಿನ ಯಾರು ಎತ್ಕೊಂಡು ಹೋಗ್ಬಿಡ್ತಾವ, ಸಿಂಹ ಎತ್ಕೊಂಡು ಹೋಗ್ಬಿಡ್ತಂತೆ. ಇವನ್ ಏನ್ ಮಾಡ್ದಂತೆ, ಏನ್ ಮಾಡ್ದಂತೆ, ಕೋಲ್ ತಗೊಂಡು ಅಟ್ಟಿಸ್ಕೊಂಡು ಹೋಗೋನೆ ಅಲ್ಲ ಸಿಂಹದ ಬಾಯಿಂದ ಏನ್ ಮಾಡವನೆ, ಬಿಡ್ಸ್ಕೊಂಡ್ ಬಂದ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ರಿ, ಎಲ್ಲ ನೀ ಇಟ್ಕೊಳಪ್ಪ, ಇನ್ನೊಂದ್ 2 ಬೇಕಾದ್ರೆ ಕೊಡ್ತೀನಿ, ಹತ್ರ ಬರ್ಬೇಡ, ದೂರ ನೀರು ಅಲ್ವರ. ಇವ್ರ ಏನ್ ಮಾಡ್ದಂತ ಹೋಗ್ಬಿಟ್ಟ, ಹೋಗಿ ಬಿಡ್ಸ್ಕೊಂಡ್ ಬಂದ ನೋಡ್ರಿ ಅಂತೀನಿ ಅಲ್ವರ. ಆ ತರ ರಿಸ್ಕು ಅಲ್ವರ. ಅದಕ್ಕೆ ಯೆಹೋವನೇ ನನ್ನ ಕುರುಬನು ಅಂತ ಹೇಳೋದು. ದಾವೀದ್ ಹೆಂಗೆ ತನ್ನ ಕುರಿಗಳಿಗೆ ಪ್ರಾಣನೇ ಕೊಡ್ತಾ ಇದ್ನೋ, ಅದೇ ಹೇಳ್ತಾರೆ, ಯೆಹೋವನೇ ನನ್ನ ಕುರುಬನು, ನನ್ನ ಕೈ ಬಿಡೋದಿಲ್ಲ, ಕೊರತೆ ಪಡೇನು ಅಂತ ಅದ್ಗೆ ಹೇಳೋದಲ್ವರ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ನಿಜವಾದ ಕುರುಬ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ. ಪ್ರಾಣ ಕೊಡೋಕೆ ಏನಾಗಿದ್ರಂತೆ ಅವರು, ಸಿದ್ಧವಾಗಿದ್ರಂತ. ಅವ್ರು ಏನ್ ಮಾಡಿದ್ರೆ 99ನ ಬಿಟ್ಬಿಟ್ರಂತರಿ. ಏನ್ 99ನ ಬಿಟ್ಬಿಡೋದು, 99 ಯಾವ್ದು, ಪರಲೋಕದಲ್ಲಿರುವ ಅಯ್ಯೋ, ದೂತರು. ಈಗ ಇಸ್ರೇಲ್ ಅಲ್ಲಿ ಇವ್ರು ಹೋಗ್ಬಿಟ್ರ. ಮನುಷ್ಯ ಕುಲ ಅಂತ ನೋಡಿದ್ರಿ, ಒಂದು ಮನುಷ್ಯ ಕುಲ, ಅದ್ರಲ್ಲಿ ಇಸ್ರೇಲ್ ಬಂತಲ್ವಾ. 99 ಯಾವ್ದು, 99 ಯಾರು ಅಂದ್ರೆ ಮಿಕ್ಕಿದ ಎಲ್ಲಾ ದೇವ್ರ ಸೃಷ್ಟಿಗಳು. ಅದರ ಪರಲೋಕದಲ್ಲಿ ದೇವ್ರ ಸೃಷ್ಟಿಗಳು ಮಾಡಿಲ್ವಾ, ಹೇಳ್ತಾರಲ್ಲ, ಪವರ್ಸ್, ಪ್ರಿನ್ಸಿಪಾಲಿಟೀಸ್, ಕೆರೂಬಿಗಳು, ಸೆರಾಫಿರ್ಗಳು, ಇವೆಲ್ಲ ಏನಾಗಿದೆ ಇದೆ ಅದರ. ಯೇಸು ಕ್ರಿಸ್ತ ಏನಪ್ಪಾ ಅಂದ್ರೆ ಆ 99 ಏನ್ ಮಾಡ್ಬಿಟ್ರ, ಬಿಟ್ಬಿಟ್ರು. ಯಾಕೆ, ಅವ್ರಿಗೇನಿಲ್ಲಂತೆ, ಅವ್ರಿಗೇನ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ವಾಕ್ಯ ಏನ್ ನೋಡಿದ್ರಿ ಏನ್ರಿ, ದೇವ್ರ ಕಡೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯಕತೆ ಇಲ್ಲ ರೀ
ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಯೇಸು ಕ್ರಿಸ್ತು ಏನಪ್ಪ ಮಾಡೋದಂದ್ರೆ ಪರಲೋಕನ ಬುಟ್ಟಿ ಎಲ್ಲಿಗಪ್ಪ ಬಂದ್ರು? ಭೂಲೋಕಕ್ಕೆ ಬಂದ್ರು. ನೋಡಿ ಓದೋ ವಾಕ್ಯನ ಯೋಹನ 10ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜಾನ್ 10:16. ಇದಲ್ಲದೆ ಹ್ಮ್. ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ನೋಡ್ರ, ಈ ಹಟ್ಟಿಗೆ ಸೇರಿದ ಇನ್ನೊಂದು ಕುರಿಗಳೇನಾಗವೆ ಅವೆ ಅಂತೆ. ಮೊದಲನೇದು ಹಟ್ಟಿಗೆ ಸೇರಿದ ಯಾವ್ದು? ಸಭೆ. ಅದರ ಸೇರಿದಂತ ಇನ್ನೊಂದು ಕುರಿಗಳವೆ. ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ನೋಡ್ರ, ಅವನು ತರಬೇಕು, ಅವು ನನ್ನ ಸ್ವರ ಕೇಳಿ ಮಾಡಿ ಕಿವಿ ಕೊಡಬೇಕು. ಆಗ ಒಂದೇ ಹಿಂಡು ಆಗುವುದು. ಎಷ್ಟಾಗ್ತಾರಂತೆ? ಒಂದೇ. ಅದಕ್ಕೆ ಒಂದ್ ತಪ್ಪಿಸ್ಕೊಂಡ್ಬಿಟ್ಟಿದ್ದು. ಅದರ ಅದಕ್ಕೆ ಎಲ್ಲ ಏನಾಗ್ತದೆ? ಒಂದೇ ಹಿಂಡಾಗ್ತದೆ. ಅದರ ಅದಕ್ಕೆ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ? ಇವೆಲ್ಲಾ ಕುರಿಗಳು ಏನ್ ಮಾಡ್ತದೆ? ಅವರು ರಾಜ್ಯದಲ್ಲಿ ಸೇರಿಸ್ತದೆ. ಅದ್ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಯೇಸು ಕ್ರಿಸ್ತು ಎಷ್ಟಪ್ಪ ರಿಸ್ಕ್ ತಗೊಂಡ್ರು ಅಂತಂದ್ರೆ, ಒಬ್ಬ ಕುರುಬ ಏನ್ ಮಾಡ್ತಾನೆ? ಆ ಕುರಿನ ಏನ್ ಮಾಡ್ತಾನೆ? ಹುಡ್ಕಕ್ಕೆ ಹೋಗಿರ್ತಾನೆ. ಅದರ ಎಲ್ಲಿದ್ರು ಸರಿ ಆ ಕುರಿ ಸಿಕ್ಕ ತನಕ ಬಿಡ್ತಾನೆ ಇರಲಿ. ಸಿಕ್ಕಿದ್ಮೇಲೆ ಏನ್ ಮಾಡ್ದಂತೆ? ಆ ವಾಕ್ಯದಲ್ಲಿ ನೋಡ್ತೀರಿ, ತನ್ನ ಒಂದು ಭುಜದ ಮೇಲೆ ಹಾಕೊಂಡು ಏನ್ ಮಾಡೋದು ಅವನು? ಅದರ ಸಂತೋಷದ್ನ ಏನ್ ಮಾಡುತ್ತೆ? ಅವ್ರು ಬಂದಂತೆ. ಅದರ ನಾವೇನ್ ಮಾಡ್ತೀವಿ? ಸಿಕ್ಕಿದ್ರೆ ಸರಿಯಾಗಿ ಅಡ್ ಬಿಟ್ಟಿ ಫುಲ್ ಟೆನ್ಷನ್ ಆಗಿ ಅದಕ್ಕೂ ಟೆನ್ಷನ್ ಮಾಡಿ ಅದರ ಬಂದಿರ್ತಾರ. ಇವ್ರೇನ್ ಮಾಡೋರಂತೆ? ಅದರ ಅದಕ್ಕೆ ಮಾಡ್ತಾರೆ, ಹೆಗಲ್ ಮೇಲೆ ಹಾಕೊಂಡು ಒಂದು ಕಂಫರ್ಟಿಂಗ್ ಆಗಿ ಏನ್ ಮಾಡೋರೆ? ಕರ್ಕೊಂಡ್ ಬಂದಲ್ಲ. ಇದೇ ರೀ ಯೇಸು ಕ್ರಿಸ್ತು ಮಾಡಿದ್ದು. ಯೇಸು ಕ್ರಿಸ್ತು ಎಂತ ಹೆವಿ ರಿಸ್ಕ್ ತಗೊಂಡ್ರಪ್ಪ ಅಂತಂದ್ರೆ, ಪರಲೋಕದಿಂದ ಭೂಲೋಕಕ್ಕೆ ಬಂದು ತನ್ನ ಪ್ರಾಣನ ಕೊಡ್ಬೇಕಾದ್ರೆ ತಿರುಗಿ ಪರಲೋಕಕ್ಕೆ ಹೋಗುವಂತ ಗ್ಯಾರಂಟಿ ಏನಿಲ್ಲ ರೀ. ಇಲ್ಲ. ಅವ್ರು ಹೋಗ್ಬೇಕು, ವಾಪಸ್ ಇದ್ದ ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರು ದೇವ್ರಿಗೆ ಏನಾಗಿರ್ಬೇಕು? ಮರಣದವರೆಗೂ ನಂಬಿಕಸ್ಥರಾಗಿರ್ಬೇಕು. ಮರಣದವರೆಗೂ ನಂಬಿಕಸ್ಥರಾಗಿದ್ರೇನೆ ದೇವ್ರ ಹತ್ರಕ್ಕೆ ಹೋಗೋದಕ್ಕೇನ್ರಿ ಸಾಧ್ಯ. ನಂಬಿಕಸ್ಥರಾಗಿಲ್ಲ ಅಂತಂದ್ರೆ ಅದರ ಹೋಗೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ. ನೋಡಿ ಯೇಸು ಕ್ರಿಸ್ತು ಸಾಮ್ಯಲ್ಲಿ ಹೇಳ್ತಾರೆ. ಇಲ್ಲಿ ಮ್ಯಾಥ್ಯೂ 13:44 ಓದಿ. ಮತ್ತೆ 13:44. ಮತ್ತೆ 13ನೇ ಅಧ್ಯಾಯ 44ನೇ ವಾಕ್ಯ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ನೋಡ್ರ, ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟಂತ ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಒಬ್ಬನು ಅದನ್ನು ಕಂಡುಕೊಂಡು, ಒಬ್ಬ ಮನುಷ್ಯ ಏನ್ರಿ ಅದನ್ನು ಕಂಡುಕೊಂಡು, ಯಾವ್ದನ್ನ ಕಂಡುಕೊಂಡು? ದ್ರವ್ಯವನ್ನು ಕಂಡುಕೊಂಡು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು, ಅದನ್ನ ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಏನ್ ಕೊಂಡ್ಕೊಂಡ್ರಂತೆ? ಹೊಲವನ್ನ. ನೋಡಿದ್ಯೇನೋ? ದ್ರವ್ಯ ಕೊಂಡ್ಕೊಂಡಿದ್ಯೇನೋ? ಹೊಲ. ಯಾರು ಹಿಂಗ್ ಮಾಡ್ತಾರ? ನೀವ್ ಒಂದ್ ಕಡೆ ಕೆಲಸ ಮಾಡ್ತೀರಿ ನಿಲ್ಕೊಳ್ಳಿ. ಅದ್ರ ಕೆಲಸ ಮಾಡ್ತಾ ಇರ್ಬೇಕು, ಅಗೀತಾ ಇರ್ತೀರಾ, ಒಂದು ಮಡಕೆ ತುಂಬಾ ಚಿನ್ನ ಸಿಕ್ಬಿಡ್ತಾರೆ. ನೀವೇನ್ ಮಾಡ್ತೀರಾ? ಚಿನ್ನ ತಗೊಂಡು ಹೋಗ್ತೀರಾ? ಇಲ್ಲ ಚಿನ್ನನ ಮುಚ್ಚಿಕ್ಬಿಟ್ಟು ಅಲ್ಲೇ ಮುಚ್ಚಿಕ್ಬಿಟ್ಟು ಓನರ್ ಹತ್ರ ಹೋಗ್ಬಿಟ್ಟು ಈ ಸೈಟ್ ನನ್ ಕೊಟ್ಬಿಡಿ ಅಂತ ಡೀಲ್ ಮಾಡ್ಕೊಬತ್ತೀರಾ? ಹೇಳ್ರಿ, ಮಾಡ್ತೀರಾ? ಯಾರ ಮಾಡ್ತಾರ? ಯೋಚನೆ ಮಾಡ್ರಿ. ಹಂಗಲ್ಲಿ ಯೇಸು ಕ್ರಿಸ್ತು ಹೇಳ್ತಾರದೇನೋ, ಇದು ಕೂಡ ಒಂದ್ ಸಾಮ್ಯ ರೀ. ಯೇಸು ಕ್ರಿಸ್ತು ಪರಲೋಕದಿಂದ ಏನಪ್ಪ ನೋಡಿದ್ರೆ, ಈ ಭೂಮಿಯಲ್ಲಿ ಒಂದು ದ್ರವ್ಯ ಏನಾಗಿದಂತೆ? ಮುಚ್ಚಲ್ಪಟ್ಟಿದೆ. ದ್ರವ್ಯ ಯಾವ್ದು? ಅದೇ ಮನುಕುಲ. ಅದರ ಬ್ಯೂಟಿಫುಲ್ ಆಗಿರೋಂಥ ಗಾಡ್ಸ್ ಕ್ರಿಯೇಷನ್ ರೀ. ಅದರ ನೋಡ್ಬೇಕಾದ್ರೆ ತಂದೆ ಆದಂತ ಒಂದು ಸಂತತಿನ ಉತ್ಪತ್ತಿ ಮಾಡಿ ತನಗೇ ಇರೋಂಥ ಜ್ಞಾನದಲ್ಲಿ ಎಲ್ಲಾ ವಿಚಾರಗಳನ್ನ ಸೃಷ್ಟಿ ಮಾಡೋಂಥ ಕೆಪಾಸಿಟಿ ಯಾರು ಕೊಟ್ಟವ್ರ? ದೇವ್ರು ಮನುಷ್ಯನ್ ಕೊಟ್ಟವ್ರ? ದೇವತರು ಕೊಟ್ಟವ್ರ? ಹೇಳ್ರಿ. ದೇವತರು ಅಟೆಂಪ್ಟ್ ಮಾಡ್ರು, ಫೇಲಿಯರ್ ಆಗ್ಬಿಟ್ರು. ನಾವೇನ್ ಕಂಡಿಡಿದೀವಿ ನೋಡಿ, ಈ ರೂಮಲ್ಲಿ ಇರೋದು ಎಲ್ಲಾ ಮನುಷ್ಯ ಕಂಡಿಡಿದಿರೋದು ಕರೆಕ್ಟಾ? ಇದಕ್ ಮೆದ್ಲು ಯಾರು ಕೊಟ್ಟವ್ರೆ? ಅದರ ನಾವ್ ಯೂಸ್ ಮಾಡೋ ಮೆದ್ಲು ಎಷ್ಟು ಪರ್ಸೆಂಟೇಜು ಏನ್ರಿ? ನನ್ಗೆ ಗೊತ್ತಿರಂಗೆ 8%. ಅದ್ರ ಐನ್ಸ್ಟೈನು. ನಾವೆಲ್ಲ ಅದಕ್ಕಿಂತ ಕಮ್ಮಿನೇ. ಅದ್ರೆಲ್ಲ ಏನೆಲ್ಲ ಕಂಡಿಡಿದಾರೆ ಯೋಚನೆ ಮಾಡಿರ್ತೀವಿ. ಅಂದ್ರ ಎಂತ ಅದ್ಭುತವಂತ ಸೃಷ್ಟಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತಗಳೇ, ಈ ತರ ಸೃಷ್ಟಿ ಯಾವುದೂ ಇರ್ಲಿಲ್ಲ. ಯೇಸು ಕ್ರಿಸ್ತು ಪರಲೋಕದಿಂದ ನೋಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಮನುಷ್ಯನ್ ನೋಡಿದ್ರೆ ಅಷ್ಟೊಂದು ಸಂತೋಷ ರೀ. ಜ್ಞಾನೋಕ್ತಿಯಲ್ಲಿ ಓದಿ ವಾಕ್ಯ. ಜ್ಞಾನೋಕ್ತಿ 8ನೇ ಅಧ್ಯಾಯ 30 ಮತ್ತೆ 31. ಪ್ರಾಬ್ಸ್ 8 chapter 30 and 31. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ. ನೋಡಿ, ಯೇಸು ಕ್ರಿಸ್ತು ಪರಲೋಕದಲ್ಲಿ ದೇವರ ಸಂಗಡ ಇದ್ದುಕೊಂಡು ಪ್ರತಿದಿನ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಯಾವಾಗ್ಲೂ ಆತನ ಮುಂದೆ ದೇವ್ರ ಮುಂದೆ ವಿನೋದಿಸ್ತಾ ಸಂತೋಷಿಸ್ತಾ ಇದ್ರಂತೆ. ನೆಕ್ಸ್ಟ್ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ. ನೆಕ್ಸ್ಟ್ ನೋಡ್ರಿ ಅಂತೀನಿ, ನೆಕ್ಸ್ಟ್ ಸಂತೋಷನೇ ಯೇಸು ಕ್ರಿಸ್ತನ್ಗೆ ಎಲ್ಲಂತೆ? ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನೆ. ಮಾನವ ಸಂತಾನದಲ್ಲಿ ಹರ್ಷಿಸ್ತಾ ಇದ್ದಂತೆ. ಯೇಸು ಕ್ರಿಸ್ತನ್ಗೆ ಹೆಂಗ್ ಸೃಷ್ಟಿ ಮಾಡಿದ್ದಾರೆ? ಜಗತ್ತಲ್ಲಿ ಇರೋದೆಲ್ಲವೂ ಆತನ್ಗಾಗಿ, ಆತನ ಮುಖಾಂತರ ಸೃಷ್ಟಿ ಮಾಡೋದು. ಎಷ್ಟೆಲ್ಲಾ ಬ್ರಹ್ಮಾಂಡಗಳಲ್ಲಿ ಎಷ್ಟೆಷ್ಟೆಲ್ಲ ಇದೆ ಸೃಷ್ಟಿಗಳು.
ಇದ್ರಲ್ಲಿ ಯಾವ್ದಕ್ಕೂ ಯೇಸು ಕ್ರಿಸ್ತನಿಗೆ ಸಂತೋಷ ಇಲ್ವಂತೆ. ಎಲ್ಲಂತ ಬರ್ತಾ ಇದೆ ಆಟ ಆಡಕ್ಕೆ ಸಂತೋಷ ಪಡ್ತಾ ಇದ್ದಂದ್ರೆ ಮನುಷ್ಯನ ನಡುವೆ ರೀ ಅಂತೀನಿ. ಅಷ್ಟೊಂದು ಎಂತ ಬ್ಯೂಟಿಫುಲ್ ಆಗಿ ಕ್ರಿಯೇಷನ್. ಈ ಸೃಷ್ಟಿ ಹೊಟ್ಟೋಗ್ಬಿಡ್ತಲ್ಲ, ನಾಶ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಪರಲೋಕದಲ್ಲಿ ನೋಡ್ತೈತೆ. ಇದು ಅಮೂಲ್ಯವಾಗಿದ್ದ ದ್ರವ್ಯನಿ. ಇದ್ ಏನಾರ ಮಾಡಿ ವಾಪಸ್ಸೇ ಮಾಡ್ಬೇಕು, ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಅವ್ರು ಏನ್ ಮಾಡಿದ್ರೆ ಬಂದ್ಬಿಟ್ಟು ಏನ್ ಮಾಡಿದ್ರು, ಏನ್ ಕೊಂಡ್ಕೊಂಡ್ರು? ಹೊಲ ಅನ್ಕೊಂಡ್ಕೊಂಡ್ರು. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಬರೀ ಒಂದು ದ್ರವ್ಯ ಅನ್ಕೊಂಡ್ಕೊಂಡಿದ್ದಾರೆ. ಏಸು ಕ್ರಿಸ್ತ ಇಡೀ ಭೂಮಂಡಲ ಏನ್ ಮಾಡಿದ್ರು ಅವರು ಕೊಂಡ್ಕೊಂಡ್ಬಿಟ್ರಿ. ತನ್ನನ್ನು ತಾನೇ ಅರ್ಪಿಸಿ ಮನುಕುಲ ಜೊತೆಗೆ ಇಡೀ ಭೂಮಿ ಏನ್ ಮಾಡೋರೆ ತಗೊಂಡ್ರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏಸು ಕ್ರಿಸ್ತಂಗಿರಂತ ಸಂತೋಷ. ಅಷ್ಟೊಂದು ಹೆವಿ ರಿಸ್ಕ್ ತಗೊಂಡು ಏನ್ ಮಾಡಿದ್ರೆ ಏಸು ಕ್ರಿಸ್ತ ಇದನ್ನ ಮಾಡದಂತೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನೋಡಿ, ಓದನ ವಾಕ್ಯಲ್ಲಿ ಲೂಕ 19ನೇ ಅಧ್ಯಾಯ 10ನೇ ವಾಕ್ಯ. ಲೂಕ್ 19:10. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದ. ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತ ಬಂದಿದ್ದ ಏನಕ್ಕಂತೆ? ಕೆಟ್ಟೋಗಿರೋದನ್ನ ಹುಡುಕಿ ಏನ್ರಿ ರಕ್ಷಿಸುವುದಕ್ಕೆ ಬಂದನು ಅಲ್ವರ. ಸರಿ, ಈ ಕುರಿ ನೋಡಿದ ತಕ್ಷಣ, ಆ ಕುರಿ ಸಿಕ್ಕಿದ ತಕ್ಷಣ ಕುರುಬ ಏನ್ ಮಾಡ್ದಂತೆ? ಸಂತೋಷ ಪಟ್ಟಿ ಏನ್ ಮಾಡ್ದಂತೆ? ಎಲ್ಲಿ ಹಾಕೊಂಡಂತೆ? ತನ್ನ ಹೆಗಲ ಮೇಲೆ ಹಾಕೊಂಡಂತೆ ಅಲ್ವರ. ಸಂತೋಷನ ಯೇಸು ಕ್ರಿಸ್ತನ್ಗೆ? ಮನುಷ್ಯ ನೋಡೋ ಸಂತೋಷನ? ಮನುಷ್ಯನ ಕಾಪಾಡಿರೋದ್ರಿಂದ ಯೇಸು ಕ್ರಿಸ್ತನ್ ಸಂತೋಷ ಇದೆಯಾ? ಎಸ್. ಈ ಬ್ರೂಸಲ್ಲಿ ಏನ್ ನೋಡ್ತೀರಿ? ತನ್ನ ಮುಂದೆ ಇಟ್ಟಿರೋ ಸಂತೋಷದಿಂದ ಅವಮಾನವನ್ನು ಲೆಕ್ಕಿಸದೆ ಏನ್ ಮಾಡ್ತಾರೆ? ಶಿಲ್ಬೆ ಮಣ್ಣನೆ ಮಾಡಿದವರು ಅನ್ಭವಿಸೋದ್ರಲ್ಲಿ. ಯಾಕೆಂದ್ರೆ ಮನುಷ್ಯನ ಕಾಪಾಡೋದಲ್ಲಿ, ದೇವ್ರ ಚಿತ್ತ ನೆರವೇರಿಸೋದಲ್ಲಿ ಏನ್ರಿ ಅವ್ರಿಗೆ ಅಷ್ಟೊಂದೇನ್ರಿ ಒಂದು ಸಂತೋಷ. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ಹುಟ್ಬೇಕಾದ್ರೆ ದೇವದ್ರು ಏನಂತಾರೆ? ಇಡೀ ಲೋಕಕ್ಕೆ ಎಲ್ಲಾರ್ಗು ಏನ್ ಮಾಡ್ತೀನಿ? ಶುಭ ಸಮಾಚಾರವನ್ನು ಎಲ್ಲಾರ್ಗೇನ್ರಿ ಸಂತೋಷ ಉಂಟು ಮಾಡಂತ ಶುಭ ಸಮಾಚಾರ ಏನ್ ಮಾಡ್ತೀನಿ ನಿಮ್ಗೆ ತರ್ತಾ ಇದೀನಿ ಅಂತ ಹೇಳ್ತಾರೆ. ಸರಿ, ಆ ಕುರಿ ಕರ್ಕೊಂಡ್ ಬರ್ಬೇಕಾರೆ ಕುರಿನ ಹೆಂಗ್ ಹಾಕೊಂಡ್ ಬಂದಂತೆ? ಓಡ್ಸ್ಕೊಂಡ್ ಬಂದ್ರ? ಓಡ್ಸ್ಕೊಂಡ್ ಬಂದು ಏನ್ ಮಾಡಿರ? ತಿರ್ಗೆಲ್ಲ ಓಡೋಗ್ಬಿಟ್ಟಿರೋದೇನ. ಅದ್ ಏನ್ ಮಾಡ್ತಾರೆ? ಕಾಲ್ ಮುರಿದ್ಬಿಟ್ಟು ಎಲ್ಲಿ ಹಾಕುವಂತ? ಸೀದಾ ಹೆಗಲ್ ಮೇಲೆ ಹಾಕೊಂತಾರೆ. ಹೆಗಲು ಅಂದ್ರೆ ಏನು? ಭುಜ. ಭುಜ ಅಂದ್ರೆ ಏನು ಬೈಬಲ್ ಅರ್ಥ? ಏನ್ ಅರ್ಥ? ಪ್ರೊಟೆಕ್ಷನ್. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಐಸಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವ. ಆಡಳಿತವು ಯಾರ ಬಾಹು ಮೇಲೆ ಇರ್ತಾರೆ? ಯೇಸು ಕ್ರಿಸ್ತನ ಬಾಹು ಮೇಲೆ. ಹಂಗ ಬಾಹು ಭುಜ ಅಂತಂದ್ರೆ ಆಡಳಿತ. ದೇವರು ತನ್ನ ರಾಜ್ಯದ ಆಡಳಿತ ಕ್ರಿಸ್ತನ ಮೇಲೆ ಕೊಡ್ಬೇಕಾದ್ರೆ ಆ ರಾಜ ಆಡಳಿತದಲ್ಲಿ ಏನಪ್ಪಾ ಮಾಡ್ತಾರೆ? ಈ ಕಾಣೆಗಿರೋ ಕುರಿನ ಏನ್ ಮಾಡ್ತಾರೆ? ಹೆಗಲ ಮೇಲೆ ಹಾಕೊಂಡು ಫುಲ್ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ತಾರೆ? ತಿರ್ಗಾ ಎಲ್ಲಿ ಕರ್ಕೊಂಡ್ ಬರ್ತಾರೆ ಏನ್ರಿ? ತಿರ್ಗಾ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಡ್ತಾರೆ ನೋಡ್ರಿ ಅಂತೀನಿ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಆ ಕುರುಬನ್ ಕೆಲಸ ಏನಂದ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಯಾರ ಪಾಪದಂತ ಬಿದ್ದರು ಎಲ್ಲಾರನ್ನೂ ಪರಿಪೂರ್ಣ ಅಂತ ಕರ್ಕೊಂಡ್ ಬರದೆ ಕ್ರಿಸ್ತನ್ ಏನ್ರಿ ಒಂದು ಕೆಲಸ. ಅದಕ್ಕೆ ಯೆಶಾಯದಲ್ಲಿ ಓದ್ತಿರಲ್ಲ 35ನೇ ಅಧ್ಯಾಯದಲ್ಲಿ, ಒಂದು ರಾಜ್ಯ ಮಾರ್ಗವು ಇರುವುದು, ಹೌದು ಅದೇನ್ರಿ ಹಾದಿ ಹೋಗಿ ಬರುವಂತ ದಾರಿ ಅಶುದ್ಧನೋ ಅಲ್ಲೇನ್ರಿ ಅಲ್ಲಿ ನಡೆಯೋನು. ಅದ್ ಯಾರಿಗಾಗಿ ಮಾಡಲ್ಪಟ್ಟಾರಂತೆ? ದೇವ ಜನರಿಗಾಗೆ ಮಾಡಲ್ಪಟ್ಟಿರೋದು. ಅದರ ದೇವ್ರ ಮಕ್ಳಿಗಾಗಿ ಏನ್ರಿ ನನ್ನ ಭುಜಮೆ ಎತ್ಕೊಂಬರಕ್ಕೆ ಮಾಡಲ್ಪಟ್ಟಿರೋದು. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ ಮನೆಗ್ ಬಂದಿದ್ ಏನ್ ಮಾಡ್ತಾರೆ? ಸಂತೋಷ. ಆ ಸಂತೋಷನ ಯಾರು ಹಂಚ್ಕೊಂತಾರೆ? ನೆರೆ ಹೊರೆಯವರು ಅಲ್ರ, ಫ್ರೆಂಡ್ಸ್, ನೇಬರ್ಸ್ ಎಲ್ಲರ ಏನ್ ಮಾಡ್ತಾರೆ? ನೀವು ಹಂಚ್ಕೊಂತಾರೆ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಕೆಲಸ ನೆರವೇರ್ಬೇಕಾರೆ ಏನ್ರಿ ಪರಲೋಕದಲ್ಲಿ ಏನಿದೆ? ಸಂತೋಷ ಅಲ್ವರ. ಇಡೀ ಮನುಕುಲ ಎಲ್ಲಾರು ರಕ್ಷಣೆ ಒಂದ್ ಲೆವೆಲ್ ಬಂದ ಅಂದ್ರೆ ಪರಲೋಕದ ಸಂತೋಷನ ಹೌದಾ ಇಲ್ವಾ? ಎಸ್, ಸಂತೋಷ ಖಂಡಿತವಾಗಿ ಏನಾಗಿದ್ದಾರೆ, ಇದ್ದೇ ಇರ್ತಾರೆ ಅಲ್ವರ. ಸರಿ, ಇದ್ರಲ್ಲಿ ಇಷ್ಟೇನ ಪಾಠ? ಬೇರೆ ಏನ್ ಪಾಠ ಇಲ್ವಾ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ನಾವ್ ಫಸ್ಟ್ ಏನ್ ನೋಡಿದ್ರಿ? ಯೇಸು ಕ್ರಿಸ್ತು ಈ ಸಾಮ್ಯ ಯಾಕಪ್ಪ ಹೇಳಿದ್ದು ಅಂತ ನೋಡಿದ್ರಿ. ಅದರ ಅಡ್ರೆಸ್ ಮಾಡಿದ್ ಯಾರಿಗೆ? ಫರಿಸಿಯರು ಏನ್ರಿ? ಸರಿಸಿಯರಿಗೆ. ಅದರ ಈ ಫರಿಸಿಯರು ಸರಿಸಿಯರ್ ಕಂಡೀಷನ್ ಹೆಂಗಪ್ಪ ಇತ್ತು? ಅವ್ರ ಮೈಂಡ್ ಹೆಂಗಪ್ಪ ಇತ್ತು ಅಂತಂದ್ರೆ, ಅವರು ಬೇರೆಯವ್ರನ್ನೆಲ್ಲಾನು ಕೇವಲವಾಗಿ ಏನ್ ಮಾಡ್ತಾ ಇದ್ರು? ನೋಡ್ತಾ ಇದ್ರು. ಇವ್ರು ಮಾತ್ರ ಉನ್ನತವಾಗಿ ಏನ್ ಮಾಡ್ತಾರೆ? ಎಣಿಸ್ಕೊಂತ ಇದ್ರು. ಅವ್ರ ಮೈಂಡ್ ಹೆಂಗಿತ್ತು? ಸ್ನಾನಿಕನ ಯೋಹಾನ ಅದ್ನ ಹೇಳ್ತಾರೆ ಒಂದ್ ಕಡೆ. ಇಲ್ಲಿ ಮ್ಯಾಥ್ಯೂ 3rd ಚಾಪ್ಟರ್ ಮತ್ತೆ 3ನೇ ಅಧ್ಯಾಯ 7ರಿಂದ 9 ಅಂದಿದ್ದೀನಿ. ಮತ್ತೆ 3ನೇ ಅಧ್ಯಾಯ 7ರಿಂದ 9. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗೀತೆಂಬುದಕ್ಕೆ ತಕ್ಕ ಫಲದಿಂದ ತೋರಿಸಿರಿ. ನೋಡ್ರ ಏನ್ರಿ, ನೀವು ದೇವ್ರ ಕಡೆ ತಿರುಗಿದ್ರಂತೆ ಮಾಡಿ ತಕ್ಕ ಫಲದಿಂದ ತೋರಿಸ್ರಿ. ಇವರು ಸ್ನಾನಿಕನ ಯೋಹಾನಿಂದ ಮಾನಸಾಂತರ ಹೊಂದಿದಿರಿ ಅಂತ ದೀಕ್ಷಾಸ್ಥಾನ ತಗೊಳಕ್ಕೆ ಏನಂದ್ರೆ ಬಂದ್ರಂತೆ. ಎಲ್ಲರೂ ಬಂದ್ರ? ಯಾವ್ದೋ ಕೆಲವು ಜನ ಫರಿಸೆ ಸದಸ್ಯರು ಬಂದ. ಅಂದ್ರೆ ಫರಿಸೆ ಸದಸ್ಯರಿಗೆ ಇದ್ದ ಸೈಕಾಲಜಿ ಏನಪ್ಪಾ ಅಂದ್ರೆ,
ನಾವು ದೇವ್ರ ಕಡೆ ತಿರ್ಗಂತ ಅವಶ್ಯಕತೆ ಇಲ್ಲ. ಇಲ್ಲ. ಸ್ನಾನಿಕರಾದ ಯೋಹಾನ ದೀಕ್ಷಾಸ್ಥಾನ ಕೊಟ್ಟಿದ್ದು ಯಾರಿಗೆ? ಯಹೂದ್ಯರುಗಳಿಗೆ. ಯಹೂದ್ಯರು ಧರ್ಮಶಾಸ್ತ್ರ ಮೀರಿ ದೇವ್ರ ಕಡೆ ದೂರ ಆಗಿರೋದ್ರಿಂದ ದೇವ್ರಿಗೆ ತಿರ್ಗಿ ಹತ್ರವಾಗಿ ಬರ್ತಾ ಅಂತ ನೋಡ್ಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಯ್ತು? ಈ ಮಾನಸಾಂತರ ಹೊಂದಿದೆ ಅಂತ ದೀಕ್ಷಾಸ್ಥಾನ ಏನ್ ಮಾಡ್ಬೇಕಾಗಿತ್ತು? ತಗೊಬೇಕಾಗಿತ್ತು. ತಗೊಂಡಿಲ್ಲ ಏನರ್ಥ? ನಾನ್ ಮಾನಸಾಂತರ ಹೊಂದಂತ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ನಾನು ಪಾಪನೇ ಏನ್ ಮಾಡಿಲ್ಲ. ಓ ಹಂಗಾರೆ ಪಾಪ ಮಾಡಿ ಅಂತ ರಿಯಲೈಸೇಷನ್ ಇಲ್ವಂತೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಕಡೆ ತಿರ್ಬೇಕು ಅಂತ ಅವಶ್ಯಕತೆ ಇಲ್ವಂತೆ. ಯಾಕೆ ನಾನು ದೇವ್ರ ಕಡೆ ಇದ್ದೀನಿ ಅಂತ ಅರ್ಥ. ಅದ್ರ ಅದಕ್ಕೆ ಸ್ನಾನಿಕರು ಏನ್ ಮಾಡ್ತಾರೆ? ಖಂಡಿಸ್ತಾರೆ. ಈ ತರ ಒಂದು ಕ್ಯಾಟಗರಿ ಪೀಪಲ್ ಇಸ್ರೇಲ್ ಅಲ್ಲಿ ಇದ್ರು. ಇನ್ನೊಂದು ಕ್ಯಾಟಗರಿ ಪೀಪಲ್ ಹೆಂಗಪ್ಪ ಇದ್ರು ಅಂತಂದ್ರೆ ಅವ್ರನ್ನ ದೇವ್ರನ್ನ ಹುಡ್ಕಿದ್ರೆ ಸಾಕ್ರಿ, ದೇವ್ರ ನಮ್ನ ಕರೆದ್ರೆ ಸಾಕು, ಅಯ್ಯೋ ದೇವ್ರ ಕಡೆಗೆ ಹೋಗೋಣ ಅಂತ ಏನ್ ಮಾಡ್ತಾರೆ? ತುಂಬಾ ಕುತೂಹಲದಿಂದ ಏನ್ ಮಾಡ್ತಾರೆ ಜನಗಳು ಕಾಯ್ತಾ ಇದ್ರು. ಯಾರಪ್ಪ ಇವರು ಅಂದ್ರೆ ಪಾಪಿಗಳು, ವ್ಯಭಿಚಾರಿಗಳು, ಅಂದ್ರ ಸುಂಕದವರು, ಅಂದ್ರ ನಿಕೋಡಿಮಸ್ ಅಂತವ್ರು, ಅಂದ್ರ ಏನ್ರಿ ಇಂತ ಒಂದು ಏನ್ರಿ ವ್ಯಕ್ತಿಗಳು ಏನ್ತಾರೆ ತುಂಬಾ ಕಾಯ್ಕೊಂಡು ಕೂತಿದ್ರು. ಪೇತ್ರ ಅದ್ಗೆ ಮೀನ್ ಹಿಡಿಬೇಕಾರೆ ಯೇಸು ಕ್ರಿಸ್ತ ಕರಿಬೇಕಾರೆ ಹೇಳ್ತಾರೆ, ಅಯ್ಯೋ ಸ್ವಾಮಿ ನನ್ನ ಬಿಟ್ಟು ದಯವಿಟ್ಟು ಏನ್ ಮಾಡ ನೀನು ದೂರ ಹೋಗು, ಯಾಕೆ ನಾನು ಪಾಪಿ ಅಂತ ಹೇಳ್ತಾರೆ. ಹಂಗಾರೆ ಹೋಗ್ಬಿಡು ಅಂತಲ್ಲ ರೀ, ಅಯ್ಯೋ ನಾನ್ ನಿನ್ನ ಹತ್ರ ಬರಕ್ಕೆ ಇಷ್ಟ ಇದೆ ದೇವ್ರೆ, ಮನ್ಸಿದೆ, ಆದ್ರೆ ನಾನ್ ಖಂಡಿತ ಹೋಗೋ ಸ್ಟ್ಯಾಂಡರ್ಡ್ ಏನಲ್ಲ, ಯೋಗ್ಯನಲ್ಲ ಅಂತ ಆತರ ಮನ್ಸಿರೋರ್ನ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತ ಕಾಯ್ತಾ ಇದ್ರಂತೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತ ಒಂದು ಸಾಮ್ಯದಲ್ಲಿ ಹೇಳ್ತಾರೆ ಏನಪ್ಪಾ, ಇನ್ನೊಂದ್ ಕಡೆ ಹೇಳ್ಬೇಕಾರೆ ಇಬ್ರು ಜನ ಪ್ರಾರ್ಥನೆ ಮಾಡಿದ್ರಂತೆ ಅಲ್ರ. ಒಬ್ಬ ಏನ್ ಪ್ರಾರ್ಥನೆ ಮಾಡ್ತಾನೆ? ಏನ್ ಮಾಡ್ತಾನೆ ಪ್ರಾರ್ಥನೆ ಮಾಡ್ಬೇಕಾರೆ? ಅದು ಲೂಕ 18ನೇ ಅಧ್ಯಾಯದಲ್ಲಿ ಬರ್ತಾರೆ 10-14 ಓದೋದ್ ಬೇಕಾಗಿಲ್ಲ. ಏನಂತ ಪ್ರಾರ್ಥನೆ ಮಾಡ್ತಾರೆ? ನಾನು ದೇವ್ರೇ ನಾನು ಆತರ ಅಲ್ಲ, ನಾನು ಈ ತರ ಅಲ್ಲ, ನಾನು ವಾರಕ್ಕೆ ಸತಿ ಏನ್ ಮಾಡ್ತೀನಿ? ಉಪವಾಸ ಮಾಡ್ತೀನಿ, ಕರೆಕ್ಟ್ ಆಗಿ ಏನ್ ಮಾಡ್ತೀನಿ? ಕಾಣಿಕೆ ಕೊಡ್ತೀನಿ, ನಾನು ಎಲ್ಲಾ ವಿಷಯದಲ್ಲಿ ಹೆಂಗಿದ್ದೀನಿ, ತುಂಬಾ ನಾಜೂಕಾಗಿದ್ದೀನಿ, ನಾನು ತುಂಬಾ ಒಳ್ಳೆ ಮನುಷ್ಯ ಅಂತ ಏನ್ ಮಾಡ್ತಾನೆ? ಇವನೇ ತುಂಬಾ ನೀತಿವಂತ ಅಂತ ಏನ್ ಮಾಡ್ತಾರೆ? ದೇವ್ರ ಶ್ರೇಯಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡ್ತೀನಿ. ಯಾರಪ್ಪ ಅಂದ್ರೆ ಇವ್ರು ಫರೀಷಿಯರು ಇಂಥವ್ರು. ಅರೆ ಇನ್ನೊಬ್ಬ ಬರ್ತಾನೆ ಪಾಪಿ, ಏನ್ರಿ ದೇವ್ರ ಕಡೆ ತಲೆ ಎತ್ತಕ್ಕೋ ಏನಾಗಲ್ಲ ಅವನ್ಗೆ ಮನ್ಸಿರಲ್ಲ. ಅವ್ನು ಎದೆ ಹೊಡ್ಕೊಂಡು ಹೇಳ್ತಾನೆ, ದೇವ್ರೇ ನಾನು ಅಯೋಗ್ಯನು, ಪಾಪಿ, ಅಂದ್ರ ನನ್ ಖಂಡಿತ ಹೋಗೋದು ಯಾವ್ದು ಯೋಗ್ಯತೆ ಇಲ್ಲ ಅಂತ ಹೇಳ್ಬೇಕಾರೆ ಇವ್ರ ಇಬ್ರಲ್ಲಿ ಯಾರು ಪ್ರಾರ್ಥನೆ ಕೇಳಿದ್ರಂತೆ ಅಲ್ವರ. ಹಂಗಾರೆ ಆ ಕಾಲದಲ್ಲಿ ಇಂಥ ಜನಗಳು ಇದ್ದಿತ್ತು ಅಂದ್ರ. ಇವಾಗ ಯೇಸು ಕ್ರಿಸ್ತ ಯಾರನ್ನ ಹುಡ್ಕೊಂಡ್ ಬಂದಿದ್ದು? 2 ತರ ಕ್ಯಾಟಗರಿ ಪೀಪಲ್ ಅಲ್ಲಿ ಮೊದಲನೇ ಬರ್ಬೇಕಲ್ಲಿ ಯೇಸು ಕ್ರಿಸ್ತ ಯಾರನ್ನ ಹುಡ್ಕೊಂಡ್ ಬಂದಿದ್ದು? ಎಂತವ್ರು ಅಂದ್ರೆ ಮನಸ್ಸಲ್ಲಿ ಆಟಿಟ್ಯೂಡ್ ಅಲ್ಲಿ ದೇವ್ರ ಕಡೆ ಬರೋದಕ್ಕೆ ಯಾವಾಗೂ ಸಿದ್ಧವಾಗಿ ರೆಡಿ ಆಗಿರೋಂಥ ಜನಗಳು ಏನ್ ಮಾಡ್ತಿದ್ರು? ಹುಡುಕ್ತಾ ಬಂದ್ರು. ಇವರೇ ಚಿಕ್ಕ ಹಿಂಡು, ಕರೆಕ್ಟಾ? ಇವ್ರನ್ನ ಏನ್ ಮಾಡಿದ್ರು? ಚಿಕ್ಕ ಹಿಂಡಾಗೆ ಬಂದ್ರ ಇಲ್ವಾ ಅದರ? ಹಂಗಾರೆ ಮಿಕ್ಕಿ 99 ಜನ ಏನಾದ್ರು? ವಾಕ್ಯ ಓದನ, ಮ್ಯಾಥ್ಯೂ 15:24 ಓದಿದ್ದೀನಿ. ಮ್ಯಾಥ್ಯೂ 15:24. ಮತ್ತೆಯ 15:24. ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ. ಇನ್ನೊಂದು ಮೀನಿಂಗ್ ಕೊಡ್ತಾ ನೋಡಿದ್ದೀನಿ. ಈ ಕುರಿ ಅಂದ್ರೆ ಇದ್ರಲ್ಲಿ ಇನ್ನೊಂದ್ ಐತಪ್ಪ ಅರ್ಥ. ಏನಪ್ಪಾ ಅಂದ್ರೆ ಏನದ? ಕಾಣೆ ಆಗಿರಂತ ಕುರಿಗಳಾಗಿಂತ ಇಸ್ರೇಲ್ ಮನೆತನ ಅಲ್ದ್ರ. ಯೇಸು ಕ್ರಿಸ್ತ ಮೊದಲೇ ಬರುವುದು ಅದಕ್ಕೆ ಇಸ್ರೇಲ್ಗೆ ಬಂದಿದ್ದು. ಇಸ್ರೇಲ್ ಅಲ್ಲೇ ಚಿಕ್ಕ ಹಿಂಡಿನ ಆಯ್ಕೆ ಮಾಡ್ಬೇಕು ಅಂತ ಬಂದ್ರು ನೋಡ್ರಿ ಅಂತೀನಿ. ಅದ್ರಲ್ಲಿ ಹೆಂಗಿದ್ದು ಅಂದ್ರೆ 99 ಜನಕ್ಕೆ ದೇವರೇ ಬೇಕಾಗಿಲ್ಲ ರೀ. ಇನ್ನು 1% ಜನಗಳಿಗೆ ಮಾತ್ರ ಯಾರು ಬೇಕಾಗಿದ್ದು? ಅವ್ರನ್ನೇ ಹುಡ್ಕಕ್ಕೆ ಏನಾಗಿದೆ ಯೇಸು ಕ್ರಿಸ್ತ ಇವಾಗ ಬಂದಿದ್ದು. ಇನ್ 99 ಏನಾಯ್ತಂತೆ? 99 ಏನ್ ಮಾಡ್ದ ಕುರುಬ? ಇವಾಗ ಓದನ ವಾಕ್ಯ ನೋಡಿರ್ತೀನಿ. ಎಲ್ಲಿ? ಲೂಕ್ 15 ಚಾಪ್ಟರ್ 4th verse. ಲೂಕ 15:4. ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಎಲ್ಲಿ ಬಿಟ್ಟಂತೆ? ಮನೇಲಿ ಬಿಟ್ಟಿಲ್ಲ, ಕಟ್ಕೆಲೆಲ್ಲ ಬಿಟ್ಟಿಲ್ವಂತೆ. ಎಲ್ಲಿ ಬಿಟ್ರಂತೆ? ಅಡವಿ. ಅದರ ಅಡವಿ ಅಂದ್ರೆ ಸಾಮಾನ್ಯ ನಾವ್ ಏನ್ ಹೇಳ್ತೀರಿ? ಬೈಬಲ್ ಸ್ಟೂಡೆಂಟ್ಸ್ ಆಗಿರೋ ನಾವು ಎಲ್ಲ ಬೈಬಲ್ ಅಲ್ಲಿ ಸಿಂಬಾಲಿಕ್ ಕೋಡ್ಸ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಅಡವಿ ಅಂದ್ರೆ ಸಾಮಾನ್ಯ ನಾವ್ ಏನಕ್ಕೆ ಹೇಳ್ತೀರಿ ಹೇಳಿ? ಅಡವಿ. ಸರಿ, ಅಡವಿ ಅಂದ್ರೆ ನಿಮ್ಗೆ ಕನ್ನಡದಲ್ಲಿ ಅರ್ಥ ಏನೋ? ಕಾಡು ಅಲ್ಲ, ಇಂಗ್ಲಿಷ್ ಅಲ್ಲಿ ಕಾಡಲ್ಲ, ಅಲ್ಲಿ ಏನು ಇಲ್ದಿರ ಅಂತ ಸುಡುಗಾಡು. ಅದರ ಯಾವ್ದು ಗೊತ್ತಾ? ಇಂಗ್ಲಿಷ್ ಅಲ್ಲಿ ವಿಲ್ಡರ್ನೆಸ್ ಅಂತಂದ್ರೆ. ವಿಲ್ಡರ್ನೆಸ್ ಅಂದ್ರೆ ಏನು? ಮರುಭೂಮಿ. ನಮ್ ಕನ್ನಡದಲ್ಲಿ ಕಾಡು ಅಂತ ಹಾಕ್ಬಿಟ್ಟವ್ರಿ. ಗಿಡ ಹಣ್ಣು ತರಕಾರಿಗಳೆಲ್ಲ ಚೆನ್ನಾಗೈತೆ, ಪರವಾಗಿಲ್ಲ ಹಂಗೆ ಹೇಳಿಲ್ಲ ರೀ. ಏನಿದು? ಮರುಭೂಮಿ. ಮರುಭೂಮಿ ಅಂದ್ರೆ ಏನು ಇರಲ್ಲ ರೀ. ಅಂದ್ರೆ ಸಾಮಾನ್ಯವಾಗಿ ಇದು ಬೈಬಲ್ ಹೇಳಂತದ್ದು ಏನ್ ಗೊತ್ತಾ? ಐಸೋಲೇಟೆಡ್ ಕಂಡೀಷನ್. ಪ್ರಕಟಣೆ 12ನೇ ಸ್ತ್ರೀ ಏನ್ ಮಾಡಂತೆ? ಅಡವಿಗೆ ಓಡಿ ಹೋದ್ಲು. ಸಭೆಗೆ ಪ್ರಾಮುಖ್ಯತೆ ಇರಲ್ಲ. ಡಾರ್ಕ್ ಏಜಸ್ ಅಲ್ಲಿ ಸಭೆಗೆ ಮುಖ್ಯತ್ವನೇ ಇರಲ್ಲ. ಸಭೆನ ಯಾರು ಕನ್ಸಿಡರೇ ಮಾಡ್ತಾ ಇರಲ್ಲ. ಅಡವಿ ಅಂತಂದ್ರೆ ಪ್ರಾಮುಖ್ಯತೆ ಇಲ್ದಿರಂತ ಒಂದು ಸ್ಥಳ ರೀ. ಅದಕ್ಕೆ ಯೇಸು ಕ್ರಿಸ್ತನ ಸಭೆಯಿಂದ ಓಡಿಸ್ಬಿಟ್ರು. ಯೇಸು ಕ್ರಿಸ್ತ ಎಲ್ಲಿ ಹೋದ್ರು? ದೊರತೆ ಕೂತಿದ್ರು. ಅಯ್ಯೋ ಕರ್ಕೊಳ್ರಿ ಅಂತ. ಎಲ್ಲೋದ್ರು ಯೇಸು ಕ್ರಿಸ್ತ? ಹೋದ್ರು, ಬಿಟ್ಬಿಟ್ಟು ಹೋಯ್ತಾ ಇದ್ರು. ಅಡವಿಗೆ ಹೋಗ್ಬಿಟ್ಟು ಏನ್ ಮಾಡಿದ್ರು? ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಏನ್ ಮಾಡಿದ್ರು? ಅವ್ರಿಗೆ
ಅವ್ರ ವಾಕ್ಯ ಹೇಳ್ಕೊಟ್ರು. ಕರ್ತನಲ್ಲಿ ಪ್ರೀತಿಯಾಗಂದ್ರೆ ಪ್ರಾಮುಖ್ಯತೆ ಇಲ್ದಿರಂತ ಒಂದು ಸ್ಥಳ, ರೆಕಗ್ನಿಷನ್ ಇಲ್ದಿರಂತ ಸ್ಥಳ. ಅವಾಗ ದೇವ್ರು ಏನಪ್ಪಾ ಮಾಡೋದು ಅಂದ್ರೆ, ಯಾವಾಗ 99% ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ಮಾತಿಗೆ ಕಿವಿ ಕೊಡ್ಲಿಲ್ವೋ, ಕೇಳಕ್ ಇಂಟ್ರೆಸ್ಟ್ ಇರ್ಲಿಲ್ವೋ, ಅವ್ರನ್ನೇನ್ ಮಾಡೋದು 99% ಏನ್ ಮಾಡ್ಬಿಟ್ರ? ಬಿಟ್ಬಿಟ್ರು. ಎಲ್ಲಿ ಬಿಟ್ಬಿಟ್ರು? ಅಡಿವಿಯಲ್ಲಿ ಬಿಟ್ಬಿಟ್ರು. ಅಂದ್ರೆ ದೇವ್ರು ಅವ್ರಿಗೆ ಕೈ ಬಿಟ್ಬಿಟ್ರು. ಅದಕ್ಕೆ 70ನೇ ಶತಮಾನದಲ್ಲಿ ಇಸ್ರೇಲ್ಗೆ ಏನ್ ಬಂತು? ದೇವ್ರು ಭಯಂಕರವಾದಂತ ಕೋಪ ಬಂತ ಇಲ್ಲೋ? ಶಿಕ್ಷೆ ಬಂತ ಇಲ್ಲೋ? ಇಸ್ರೇಲ್ ಏನ್ ಮಾಡಕೋರು? ಸರ್ವನಾಶ ಮಾಡಾಕ್ಬಿಟ್ರು. ಓದ್ರಿ ವಾಕ್ಯ ಎಲ್ಲಿ? 1ನೇ ಥೆಸಲೋನಿಕ 2ನೇ ಅಧ್ಯಾಯ 15 ಮತ್ತೆ 16. ಫಸ್ಟ್ ಥೆಸಲೋನಿಯನ್ಸ್ 2nd chapter 15 and 16. ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನೂ ಅಟ್ಟಿಬಿಟ್ಟರು. ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ. ಅವ್ರೇನ್ರಿ? ದೇವರನ್ನು ಮೆಚ್ಚಿಸೋರಲ್ವ ಅಂತ ನೋಡಿ. 99% ಹೆಂಗಿದ್ರೆ ಇಸ್ರೇಲ್ ಜನಗಳು ಅಂದ್ರೆ ಅವ್ನ ಯಾರು ಮೆಚ್ಚಿಸೋರಲ್ವಂತೆ? ದೇವರನ್ನ ಮೆಚ್ಚಿಸೋರಲ್ವಂತೆ. ಆಮೇಲೆ ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಎಲ್ಲಾ ಮನುಷ್ಯರಿಗೆ ವಿರೋಧಿಗಳಾಗಿದ್ದಾರೆ. ಇವತ್ತಿನ ಕಂಡೀಷನ್ ಹಂಗೆ ಬರ್ಕೊಳ್ಳಿ, ಲಾಸ್ಟ್ ಅಲ್ಲಿ ನೋಡೋಣ. ಅದ್ರ ಏನ್ರಿ ಇವತ್ತಿನ ಕಂಡೀಷನ್ ಹಂಗಿದ್ದಾರೆ. ದೇವರಿಗೆ ಮೆಚ್ಚುಗೆ ಅಲ್ಲ, ಎಲ್ಲಾ ಮನುಷ್ಯರಿಗೆ ಏನ್ರಿ ಇವರು ವಿರೋಧಿಗಳಾಗಿದ್ದಾರೆ. ಈಗ ಏನ್ ಮಾಡ್ತಾವ್ರೆ? ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ನೋಡ್ರ ಏನ್ ಮಾಡ್ತಾರೆ? ಇನ್ನು ಒಂದು ತಪ್ಪಿಸ್ಕೊಂಡು ಹೋಗೈತಲ್ಲಪ್ಪ, ದೇವ್ರ ಕಡೆ ಬರ್ಬೇಕು ಅಂತ ಕಾಯ್ತಾ ಇದಾರಲ್ಲ, ಅವ್ರಿಗೋಗಿ ಸುವಾರ್ತೆ ಹೇಳ್ದಿ ರೀತಿಯಲ್ಲಿ ಯಾರು ಅಡ್ಡಿ ಮಾಡ್ತಾರಂತೆ? ಈ 99 ಏನ್ ಮಾಡ್ತಾರಂತೆ? ಅಡ್ಡಿ ಮಾಡ್ತಾರಂತೆ. ನೋಡ್ರಿ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದಕ್ಕೆ ನೆಕ್ಸ್ಟ್ ಏನೈತಂತೆ ಆಮೇಲೆ? ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಈ ತರ ತಮ್ಮ ಪಾಪ ಕೃತ್ಯಗಳು ಏನ್ ಮಾಡ್ತಾರೆ? ಪರಿಪೂರ್ಣವಾಗಿ ಮಾಡ್ತಾರೆ. ಅಂದ್ರೆ ದೇವ್ರು ಕೋಪ ಭಯಂಕರವಾಗಿ ಬರ್ತಾರೆ ಅಂತ 78 ಅಲ್ಲಿ ಇಸ್ರೇಲ್ ಏನ್ ಮಾಡಕೋದು? ದೇವ್ರು ಅಡಿವಿಗೆ ಅಟ್ಬಿಟ್ರು, ನಾಶ ಮಾಡಕ್ ಬಿಟ್ರು ಅಲ್ವರ? ಸರಿ, ಇಸ್ರೇಲ್ ನಾಶ ಮಾಡಕ್ ಬಿಟ್ರಂತೆ. ಇನ್ 1% ಕುರಿ ಹುಡ್ಕಕ್ ಹೋಗೋರಲ್ಲ, ಯಾರೋಗ ಚಿಕ್ಕ ಹಿಂಡನ, ಅದೇ ಹಿಂಡು ಅಂತ ಹೇಳಿದ್ರು ನೋಡಿ, ಲಿಟಲ್ ಫ್ಲಾಕ್. ಅದರ ಆಡೋ ಮಾಡಿಗೆ ಅಂತ ಹೇಳಿಲ್ಲ, ಏನ್ ಹೇಳ್ಬಿಟ್ಟಾರೆ? ಫ್ಲಾಕ್ ಅಂತಂದೇನ್ರಿ? ಲ್ಯಾಮ್. ಆ ಒಂದನ್ನ ಏನ್ ಮಾಡ್ತಾರೆ ಇವತ್ತು? ಇಸ್ರೇಲ್ ಅಲ್ಲಿ ಸ್ವಲ್ಪ ಜನ ಆಯ್ಕೆ ಮಾಡಿದ್ರು. ನೆಕ್ಸ್ಟ್ ಯಾರನ್ನ ಆಯ್ಕೆ ಮಾಡ್ತಾವ್ರೆ? ಅನ್ಯ ಜನಗಳು ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಅಂದ್ರ ಇಸ್ರೇಲ್ ಅಲ್ಲಿ ಕಂಡೀಷನ್ ಏನಾಯ್ತು? ಎಂತ ಅರಣ್ಯಕ್ಕೆ ಅಂದ್ರೆ ಏನ ವಿಲ್ಡರ್ನೆಸ್ ಬಿಟ್ಬಿಟ್ರು. ಅಂದ್ರ ಎಷ್ಟು ವರ್ಷ ಬಿಟ್ಬಿಟ್ರು ಅಂತ ನೋಡ್ತಿದ್ದೆ ಗಾಡ್ಸ್ ಪ್ಲಾನ್ ನಲ್ಲಿ 1845 years. ಅದ್ರ ಯಾವಾಗ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ರು, ಅಲ್ಲಿಂದ 1878 ವರ್ಗೂ 1845 ವರ್ಷಗಳು ಇಸ್ರೇಲ್ಗೆ ದೇವ್ರ ಕೃಪೆನೇ ಇಲ್ಲ. ಕರೆಕ್ಟ್ ಆಗಿ 1878 ಅಲ್ಲಿ ಏನಾಯ್ತು? ಇಸ್ರೇಲ್ಗೆ ಕೃಪೆ ಬರಕ್ಕೆ ಶುರು ಆಯ್ತು ಅಲ್ವರ? ಅದಕ್ಕೆ ನೋಡಿ, ಈ ಒಂದು ಇದ್ರಲ್ಲಿ ನೋಡಿ ಯೋಚನೆ ಮಾಡಿರ್ತೀನಿ. ಆ ಕುರಿನ ಹುಡ್ಕಕ್ ಹೋಗೋಣಲ್ವಾ? ಹೆಂಗ್ ಹುಡ್ಕಿರ್ತಾನೆ? ಸುಮ್ಮನೆ ಲಾಜಿಕ್ ಹಂಗೆ ಜಸ್ಟ್ ಔಟ್ ಆಫ್ ದ ಸ್ಕ್ರಿಪ್ಚರ್ಸ್ ಥಿಂಕ್ ಮಾಡೋಣ. ಹೆಂಗ್ ಹುಡ್ಕಿರ್ಬೋದು ಕುರಿನ? ಹೆಂಗ್ ಹುಡ್ಕಿರ್ತಾನೆ? GPS ಹಾಕ್ಬಿಟ್ಟು ಗೂಗಲ್ ಮ್ಯಾಪ್ ಟ್ರ್ಯಾಕ್ ಮಾಡಿತಾನ? ಹೆಂಗ್ ಹೇಳಿ ಮತ್ತೆ? ಎಲ್ಲೋ ಹೆಂಗ್ ಹಿಡಿದಿರ? ಅಲ್ಲೆಲ್ಲೋ ಹಾಕ ಇರ್ತಾರೆ ಅಂದ್ರೆ ಸರಿ. ಹೆಂಗೆ ಗುಡ್ಡಗಳು ಹೆಂಗ್ ಹುಡ್ಕಿರ್ಬೋದು? ನಾನು ಐಡಿಯಾ ಕೊಡ್ತೀನಿ, ಹಿಂಗಿರ್ಬೋದು ಅಂತ ಥಿಂಕ್ ಮಾಡಿ. ಅದ್ರ ಏನಪ್ಪಾ ಅಂದ್ರೆ, ಕರಿಯಾ ಬಿಳಿಯಾ ಅಂತ ಏನ್ ಮಾಡ್ತಾನೆ? ಕುರ್ಬ ಕೂಗಿರ್ತಾನೆ ಇಲ್ವೋ? ಆ ಕೂಗಿರ್ಬೇಕಾರೆ ಅದೇನ್ ಮಾಡ್ತಾರೆ? ಕುರಿ ಕೇಳಿಸ್ಕೊಂಡು ಏನ್ ಮಾಡಿರ್ತಾರೆ? ಕೇಳಿಸ್ಕೊಂಡು ಏನ್ ಮಾಡಿರ್ತದೆ? ಓಡ್ಬೋತದ? ಅದು ಕೂಗಿರ್ತದೆ. ಅದೇಂತ ಕೂಗಿರ್ತದೆ? ಪರವಾಗಿಲ್ಲಪ್ಪ, ಎಲ್ಲ ಗುಡ್ ರಿಯಾಕ್ಷನ್ ನೋಡಿಸ್ತೀರ ಅಲ್ವಾ? ಅಂದ್ರೆ ರಿಯಾಕ್ಷನ್ ನೋಡ್ಸಿತ್ತ ನೋಡ್ರಿ, ಇದೇ ಮೇನ್ ರೀ. ಯೇಸು ಕ್ರಿಸ್ತು ಜನಗಳಿಗೆ ಸತ್ಯ ಕೊಡ್ಬೇಕಾರೆ ಜನಗಳು ಹೆಂಗ್ ಕೊಡ್ಬೇಕು? ಅದಕ್ಕೆ ರಿಯಾಕ್ಷನ್ ಅಂದ್ರೆ ಕುರಿಗೆ ಧ್ವನಿ ಕೇಳ ಇಂಟ್ರೆಸ್ಟ್ ಏನಾಗಿರ್ಬೇಕು ಇರ್ಬೇಕು. ನೋಡಿ ಇಸ್ರೇಲ್ ಬಗ್ಗೆ ಹೇಳ್ತಾರೆ ಏನಂತಂದ್ರೆ, ಇಸ್ರೇಲ್ನ ದೇವ್ರ ಕೈ ಬಿಟ್ಬಿಟ್ರಲ್ವಾ? ಇಸ್ರೇಲ್ ವಾಪಸ್ ದೇವ್ರು ಸೇರ್ಸ್ಕೊಂತಾರ ಅಂದ್ರೆ ಎಸ್ ಸೇರ್ಸ್ಕೊಂತಾರೆ. ಎಲ್ಲಿವರೆಗೂ ಅಂದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಮತ್ತೆ 23ನೇ ಅಧ್ಯಾಯ 37ರಿಂದ 39. ಮ್ಯಾಥ್ಯೂ 23rd chapter 37-39. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕಲ್ಲೆಸೆದು ಕೊಳ್ಳುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ನನಗೆ ಎಷ್ಟೋ ಸತಿ ಏನಾಗಿದೆ? ಮನಸ್ಸಿದೆ. ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನಿಮಗೇನಿಲ್ವಂತೆ? ನಿಮಗ್ ಮನ್ಸಿಲ್ವಂತೆ, ಇಂಟ್ರೆಸ್ಟ್ ಇಲ್ವಂತೆ ಅಲ್ವರ? ದೇವ್ರ ಕಡೆ ತಿರುಗಿ ಬರಕ್ಕೇನಿಲ್ಲ ಇಸ್ರೇಲ್ಗಳಿಗೆ ಇಂಟ್ರೆಸ್ಟ್. ಅದಕ್ಕೆ ಕೈ ಬಿಟ್ಬಿಟ್ರು ದೇವರು. ಎಲ್ಲಿವರೆಗೂ? ಮುಂದಕ್ಕೋದಿ
ನೋಡಿರಿ, ಹ್ಮ್ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಹಾ ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಹಾ ಆಶೀರ್ವಾದ ಎಂದು ನೀವು ಹೇಳುವ ತನಕ ಹಾ. ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡ್ರ ಎಲ್ಲಿವರೆಗೂ ಅಂತೆ ಏನ್ರಿ, ಕರ್ತನ ಹೆಸರಲ್ಲಿ ಬರೋರು ಆಶೀರ್ವಾದನು ಅಂದ್ರೆ ಆಶೀರ್ವಾದ ಅಂತ ಹೇಳೋ ತನಕ ತಿರುಗಿ ನಾನು ಏನ್ ಮಾಡೋದಿಲ್ಲ. ನೋಡುವುದೇ. ಅದ್ರ ಇವಾಗ ಕುರಿ ಓಡೋಗೈತಲ್ವಾ, ಆ ಕುರಿ ಓಡೋಗಿದ್ಮೇಲೆ ಅದೇನಾಗಿರ್ಬೇಕು, ಫಾಲ್ಟ್ ಮಿಸ್ಟೇಕ್ ಆಗಿ ರಿಯಲೈಸ್ ಆಗಿರ್ಬೇಕು ನೋಡ್ರಿ. ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ಎಲ್ಲೋ ಸಿಗಾಕೊಂಬಿಟ್ಟಿನಿ, ಎಲ್ಲೋ ಒಂದ್ ಕಡೆ ನಾವು ಕುರುಬ ಒಂದ್ ಸೌಂಡ್ ಹಾಕ್ರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಮನ್ಸು ಏನಾಗಿರ್ಬೇಕು. ಇವತ್ತು ಇಸ್ರೇಲ್ ಜನಗಳ ಕಂಡೀಷನ್ ಏನಾಗ್ತೈತೆ ಹಂಗೆ ಐತ್ರಿ ಅಲ್ವರ. 1845 years ಇಸ್ರೇಲ್ ಏನ್ ಮಾಡ್ಬಿಟ್ರು, ದೇವ್ರು ಸ್ಕ್ಯಾಟರ್ ಮಾಡ್ಬಿಟ್ರು ಅಲ್ವರ. ಇವತ್ತು ಇಸ್ರೇಲ್ ಏನ್ ಮಾಡೋರೆ, ಏನ 2 ದಿನದ ಮುಂಚೆ ಒಂದು ಡೀಲ್ ಆಯ್ತಲ್ಲ, ಏನ್ ಡೀಲ್ ಆಯ್ತು? ಯುದ್ಧವನ್ನ ನಿಲ್ಲಿಸು. ಯುದ್ಧನ ಏನ್ ಮಾಡ್ತೀರಿ, ನಿಲ್ಲಿಸು. ವಿರಾಮ ಮಾಡ್ತೀರಿ. ನಮ್ಮ ಜಗನ್ ಬದವ್ರು ಮಂಗಳೂರು ಸಭೆ ತೊಗೊಂಡ್ರಲ್ಲ, ಗಾಜಾನ್ ಏನ್ ಮಾಡ್ತೀನಿ, ಗಾಜಾನ್ ಏನ್ ಮಾಡ್ತೀನಿ ಮರ್ತೋಗ್ಬಿಟ್ರ? ಮಂಗಳೂರು ತೊಗೊಂಡ್ರಲ್ಲ ಸಬ್ಜೆಕ್ಟ್, ಗಾಜಾನ್ ಏನ್ ಮಾಡ್ತೀನಿ ಅಂದ್ರು, ಪ್ರಬಂಧನೆ ಮಾತಿದಿಲ್ಲ, ಓಡಿಸ್ಬಿಡ್ತೀನಿ ಅಂದ್ರು. ಬಾಲ್ಡ್ ಮಾಡ್ಬಿಡ್ತಾರಂತೆ ಅದ್ರ. ಏನ್ ಬೋಡ್ಸ್ಬಿಡ್ತೀನಿ ಅಂದ್ರೆ ಇವಾಗೆಲ್ಲ ಬಾಲ್ಡ್ ಮಾಡ್ಬಿಟ್ಟಾರೆ. ಇವಾಗ ಏನಂತ ಕೊಡ್ತಾರೆ, ಅಮೆರಿಕ ಅವ್ರು ಸೇರ್ಬಿಟ್ಟು ವಾಪಸ್ ಏನ್ ಮಾಡ್ತೀರಿ, ಅಭಿವೃದ್ಧಿ ಗಾಜಾನ್ ಏನ್ ಮಾಡ್ತೀನಿ. ಮಾಡಿ. ಇವಾಗ ದೇವ್ರ ಪ್ರವಾದದಲ್ಲಿ ನಾನು ಬೋಡಿಸ್ತೀನಿ ಅಂದ್ರೆ, ನಾ ಇಲ್ಲ ಕೂದ್ಲು ಬೆಳೆಸ್ತೀನಿ ಅಂದ್ರೆ ದೇವ್ರ ಏನ್ ಮಾಡ್ತಾರೆ, ಯೋಚನೆ ಮಾಡ್ರಿ, ಹೌದಾ ಇಲ್ವಾ? ಏನಾಗ್ತದೆ ಇವಾಗ? ಅಂದ್ರೆ ಅದಕ್ಕೆ ಹೇಳೋದು, ಅಲ್ಲಿ ವಾಕ್ಯ ಓದಲ್ಲ 1ನೇ ಥೆಸಲೋನಿಕದಲ್ಲಿ, ಇಸ್ರೇಲ್ ಜನಗಳು ಯಾವಾಗೂ ಏನ್ರಿ ದೇವ್ರ ಸುವಾರ್ತೆ ಓದಕ್ಕೆ ಏನ್ ಮಾಡ್ತಾರಂತೆ, ಅಡ್ಡಿ ಮಾಡ್ತಾರಂತೆ. ಏನ್ ದೇವ್ರಿಗೆ ಏನಾಗಲ್ವಂತ ಇವ್ರು ವಿಧೇಯರಾಗಲ್ವಂತೆ. ಈ ರೀತಿ ಯಾವಾಗೂ ಏನ್ ಮಾಡ್ತಾರೆ, ಎಲ್ಲಾ ಜನಗಳು ಏನ್ ಮಾಡ್ತಾರೆ, ಇವ್ರು ಆಪೋಸಿಟ್ ಆಗಿ ಮಾಡ್ಕೊತಾರೆ. ಇವತ್ತು ಇಸ್ರೇಲ್ ಕಂಡೀಷನ್ ಅದಕ್ಕೆ ಏನ್ ಮಾಡ್ತೈತೆ, ಹೋಗ್ತೈತೆ ಅಲ್ವರ. ಇವಾಗ ಪೀಸ್ ಪ್ರೊಸೆಸ್ ಅಂತ ಮಾಡಿದ ತಕ್ಷಣ ಸಮಾಧಾನ ಬಂದ್ಬಿಡ್ತಾರೆ ಇಸ್ರೇಲ್ ಅಲ್ಲಿ? ಯೋಚನೆ ಮಾಡ್ರಿ, ಖಂಡಿತವಾಗೂ ಬರಲ್ಲ. ಯಾಕೆಂದ್ರೆ ಅದ್ ನಾನ್ ಹೇಳೋ ಮಾತಲ್ಲ, ಅದು ಬೈಬಲ್ ಪ್ರಾಫಸಿ ಹೇಳ್ತದೆ. ಕರೆಕ್ಟಾ? ಏನಾಗಬೇಕು, ಮುಂದಕ್ಕೆ ಬರೋ ದಿನಗಳಲ್ಲಿ ಅವಾಗ ಇಸ್ರೇಲ್ ಮೇಲೆ ಏನಾಗಬೇಕು, ಈ ತರ ಧ್ವಂಸಗಳು ಬರ್ತಾನೆ ಇರ್ಬೇಕು. ಸಮಾಧಾನ ಎಲ್ಲಿ ನಡ್ತದೆ? ಗಾಜಾನ ಬೋಡ್ಸ್ಬಿಡ್ತೀನಿ, ಇಲ್ಲ ನಾನು ಗಾಜಾನ್ ಕಟ್ತೀನಿ, ನಾನು ಲಾಸ್ ಏಂಜಲಸ್ ತರ ಮಾಡ್ತೀನಿ ಅಂತಂದ್ರೆ ಆಯ್ತದ? ಅಂದ್ರ ದೇವ್ರ ಚಿತ್ತ ಇಲ್ದ್ರ ಯಾರು ಏನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ನೋಡ್ಬೇಕಾದ್ರೆ ಹೇಳ್ತಾರೆ, ಇಸ್ರೇಲ್ ಜನಗಳಿಗೆ ಮನ್ಸ್ ಬರಬೇಕು. ಅದ್ರ ದೇವರ ಹೆಸರಲ್ಲಿ ಬರೋಂತನೋ ಭಾಗ್ಯವಂತನೋ ಅಂತ ಹೇಳೋ ತನಕ ಇಸ್ರೇಲ್ ಜನಗಳ ಮನ ಕಣ್ಗಳು ಏನಾಗಲ್ಲ, ಓಪನ್ ಆಗಲ್ಲ. ಅದಕ್ಕೆ ನೋಡಿ ಹೇಳ್ತಾರೆ ಇಲ್ಲಿ ಯೆರೆಮೀಯ 16ನೇ ಅಧ್ಯಾಯ, ಯೆರೆಮೀಯ 16ನೇ ಅಧ್ಯಾಯದಲ್ಲಿ 13 ಓದ್ಕೊ ಬನ್ನಿ. ಯೆರೆಮೀಯ 16 ಚಾಪ್ಟರ್ 13 ಹೆಚ್ಚು ಕೇಡನ್ನು ಮಾಡಿದ್ದರಿಂದಲೂ ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಿಮ್ಮನ್ನು ಈ ದೇಶದೊಳಗಿಂದ ಎಸೆದು ಬಿಡುವೆನು. ಅಲ್ಲಿ ಹಗಲಿರುಳು ಅನ್ಯ ದೇವತೆಗಳನ್ನು ಸೇವಿಸುವಿರಿ, ನಾನು ನಿಮಗೆ ದಯೆ ತೋರಿಸೆನು. ಯೆಹೋವನು ಹೀಗೆನ್ನುತ್ತಾನೆ, ಇಗೋ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು, ಇಸ್ರಾಯೇಲ್ಯರನ್ನು ಬಡಗಣ ದೇಶದಿಂದಲೂ ತಾನು ಅವರಲ್ಲಿ ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನೋಡ್ರ ಏನ್ರಿ, ಸಕಲ ದೇಶಗಳಲ್ಲಿ ಚದುರಿಸ್ಬಿಡಿಲ್ಲ, ಅವನ್ನೆಲ್ಲ ವಾಪಸ್ ಏನ್ ಮಾಡ್ತಾರೆ ದೇವ್ರು, ತಿರುಗಿ ಸೇರ್ಸಂತೆ. ಅದು ಸೇರ್ಸಕ್ಕಿಂತ ಮುಂಚೆ ದೇವ್ರು ಏನ್ ಮಾಡ್ತಾರಂತೆ, 18ನೇ ವಾಕ್ಯ, ಅವರ ಅಧರ್ಮಕ್ಕೆ ಅಧರ್ಮಕ್ಕೂ ಪಾಪಕ್ಕೂ 2ರಷ್ಟು ಶಿಕ್ಷೆಯನ್ನು ಮೊದಲು ಕೊಡುವೆನು. ಏನ್ ಕೊಡ್ತಾನೆ ಫಸ್ಟ್? ಎಲ್ಲ ಸೇರ್ಸಕ್ಕಿಂತ ಮುಂಚೆ ಅಧರ್ಮಗಳಿಗೆ ಫಸ್ಟ್ 2ರಷ್ಟು ಏನ್ ಮಾಡ್ತೀನಿ ಕೊಡ್ತೇನೆ. ಏನಂದ್ರೆ ಡಬಲ್, ಅದೇ ಜೂಯಿಶ್ ಡಬಲ್ 1845 years ಇಸ್ರೇಲ್ಗಳಿಗೆ ಭಯಂಕರ ಶಿಕ್ಷೆ ಕೊಟ್ಟಿದ್ಮೇಲೆ ವಾಪಸ್ ಏನ್ ಮಾಡ್ತೀನಿ, ಕನಿಕರ ಕೊಟ್ಟು ಕೃಪೆ ಕೊಟ್ಟು ಏನ್ ಮಾಡ್ತೀನಿ, ವಾಪಸ್ಸು ಈಸ್ಕೊಂತೀನಿ. ಅದರ ನೋಡಿ, ಬೆಂಜಮಿನ್ ನೆತನ್ಯಾಹು ಹೋಗ್ಬಿಟ್ಟು ಸೀದಾ ಅಮೆರಿಕಕ್ಕೆ ಹೋಗ್ಬಿಟ್ರು. ಅದರ ಏನೇ ಟ್ರಂಪ್ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟು ನಾಳೆ ಏನ್ ಮಾಡೋಣ, ಇಮ್ಮಿಡಿಗೆ ಸೀಸ್ ಫೈರ್ ಮಾಡೋಣ ಅಂತ ಅಂದ್ಬಿಟ್ಟು. ಅದರ ಅವ್ರು ಯಾರ ಕಡೆಗೆ ಹೋಗ್ಬೇಕಾಯ್ತು ಫಸ್ಟ್? ಯಾರ ಕಡೆಗೆ ಹೋಗ್ಬೇಕಾಯ್ತು? ದೇವ್ರ ಕಡೆಗೆ ಹೋಗ್ಬೇಕಾಯ್ತ್ರಿ. ಅಲ್ವರ ದೇವ್ರದ್ದು ಮೊರೆ ಇಟ್ಟವ್ರ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡವ್ರ? ಅದಕ್ಕೆ ನೋಡ್ಬೇಕ್ರಿ, ಅವ್ರ ಕಣ್ಗಳೇನಾಗ್ಲಿ ಇನ್ನ ತೆರೆಯಲ್ಪಟ್ಟಿಲ್ಲ. ಅಲ್ವರ ಅದಕ್ಕೆ ಕೆಲವೊಂದು ಪ್ರವಾದನೆ ವಾಕ್ಯಗಳು ಓದೋಣ. ಎಜೆಕಿಯಲ್ 34 ಚಾಪ್ಟರ್, ಎಜೆಕಿಯಲ್ 34ನೇ ಅಧ್ಯಾಯ 11ನೇ ವಾಕ್ಯ ಮೊದಲೋದಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದರಿ ಹೋದ ತನ್ನ ಕುರಿಯನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ನೋಡ್ರ, ನಾನೇನ್ ಮಾಡ್ತೀನಿ, ನಾನೇ ನನ್ನ ಕುರಿಗಳೇನ್ ಮಾಡ್ತೀನಿ, ಹುಡುಕ್ತೀನಿ. ಹೆಂಗ್ ಹುಡುಕ್ತಾರಂತೆ? ಕುರುಬ ಯಾವ ತರ ಚದ್ರೋಗಿರೋ ಕುರಿನ ಹುಡುಕ್ತಾರೋ ಆ ತರ ಏನ್ ಮಾಡ್ತಂತೆ ದೇವ್ರೆ
ಇಸ್ರೇಲ್ ಜನಗಳನ್ನ ಹುಡುಕ್ತಾರೆ ಅಂತ ನೋಡ್ರಿ. ಆಮೇಲೆ ನೋಡಿ ಅದ್ರಲ್ಲಿ 21ನೇ ವಾಕ್ಯದಿಂದ ಹಿಡಿದು 25ನೇ ವಾಕ್ಯ. ನೀವು ಹ. ಕುರಿ ಮೇಕೆಗಳನ್ನು ಹ್ಮ್. ಪಕ್ಕದಿಂದಲೂ ಹೆಗಲಿನಿಂದಲೂ ನೂಕುತ್ತಾ ಹ್ಮ್. ದುರ್ಬಲವಾದವುಗಳನ್ನು ಕೊಂಬುಗಳಿಂದ ಹಾಯುತ್ತಾ ಹ್ಮ್. ನನ್ನ ಹಿಂಡನ್ನು ಚದುರಿಸಿ ಬಿಟ್ಟಿರಿ. ನೋಡ್ರ, ನನ್ನ ಹಿಂಡನ್ನು ಚದುರಿಸ್ಬಿಟ್ಟಿದ್ರಿ. ಆದ ಕಾರಣ ನನ್ನ ಹಿಂಡು ಇನ್ನೆಂದಿಗೂ ಹ. ಸೂರೆಯಾಗದಂತೆ ಹ. ನಾನು ಅದನ್ನು ರಕ್ಷಿಸಿ. ನೋಡ್ರ, ನನ್ನ ಹಿಂಡು ಏನ್ರಿ ಸೂರ್ಯ ಆಗದಂತೆ ನಾನು ಅದನ್ನು ರಕ್ಷಿಸಿ ಟಗರು ಹೋತಗಳಿಗೂ ಹ. ಕುರಿ ಮೇಕೆಗಳಿಗೂ ನ್ಯಾಯ ತೀರಿಸುವೆನು. ನೋಡ್ರ, ನಾನೇನ್ ಮಾಡ್ತೀನಿ, ಅದಕ್ಕೆ ನ್ಯಾಯ ತೀರಿಸುವೇನು. ಆಮೇಲೆ ನನ್ನ ಹಿಂಡನ್ನು ಕಾಯಲಿಕ್ಕೆ ಹ್ಮ್. ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ನೋಡ್ರ, ನನ್ನ ಹಿಂಡನ್ ಕಾಯ್ಲಿಕ್ಕೆ ಮಾಡ್ತೀನಿ, ಒಬ್ಬ ಕುರುಬನ ಅವಾಗ ಏನ್ ಮಾಡ್ತೀನಿ, ನೇಮಿಸ್ತೀನಿ. ನನ್ನ ಸೇವಕನಾದ ದಾವೀದನೆಂಬ ಆ ಕುರುಬನು ಹ. ಅದನ್ನು ಮೇಯಿಸುವನು. ನೋಡ್ರ, ಯಾರಂತೆ ಕುರುಬ? ಸೇವಕನಾಗಿರಂತ ದಾವೀದು. ದಾವೀದ್ ಎಲ್ಲವ್ರೆ? ದಾವೀದ್ ಎಲ್ಲವ್ರೆ? ದೀರ್ಘನಿದ್ರೆ. ದಾವೀದ್ ಎಲ್ಲವ್ರೆ? ನಿದ್ರೆ. ಎಲ್ಲವ್ರೆ? ಪರಲೋಕದಲ್ಲವ್ರ? ಮತ್ತೆ ಎಲ್ಲವ್ರೆ? ಸಮಾಧಿಲವ್ರ ತಾನೆ? ಧೈರ್ಯವಾಗಿ ಹೇಳಿ, ಅದರ ಎಲ್ಲವ್ರೆ? ಸಮಾಧಿಲವ್ರೆ. ಹಂಗಾರೆ ದಾವೀದ್ ಏನಾಗಬೇಕು? ಇಸ್ರೇಲ್ನ ಮೇಯಿಸ್ಬೇಕು, ಒಬ್ಬನೇ ಕುರುಬ ಇರ್ಬೇಕು ಅಂದ್ರೆ ದಾವೀದ್ ಏನಾಗಬೇಕು? ತಿರ್ಗಾ ಪುನರ್ತನಾಗಿ ಬರ್ಬೇಕು. ನೋಡಿ, ದೇವ್ರು ಬರ ಮಾಡ್ತಾರಂತೆ ಅಲ್ದ್ರ. ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತಗಳೇ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹೌದು, ಹ್ಮ್. ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಹ್ಮ್. ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ಹ್ಮ್. ನನ್ನ ಸೇವಕನಾದ ದಾವೀದನು ಅವರ ನಾಳುವ ಪ್ರಭುವಾಗಿರುವನು. ನೋಡ್ರ, ಹೆಂಗಿರ್ತಂತೆ? ದಾವೀದು ಆಳುವಂತ ಪ್ರಭುವಾಗಿರುವನು ಅಲ್ವರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸರುಗಳೇ, ಇಸ್ರೇಲ್ನ ದೇವ್ರ ಏನ್ ಮಾಡ್ತಾರೆ? ವಾಪಸ್ಸು ತಿರ್ಗಾ ಏನ್ ಮಾಡ್ತಾರೆ? ಇದೇ ಒಂದು ರಾಜ್ಯದಲ್ಲಿ ಸಮಾಧಾನವಾಗಿ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ ಅಲ್ವರ. ಸೊ ಅದಕ್ಕೆ ಆ ಕುರುಬ ಏನಪ್ಪ ಮಾಡ್ತಾನೆ ಅಂತ ನೋಡಿದ್ರೆ, ಆ ಕುರಿ ಸಿಕ್ಕಿದ್ಮೇಲೆ ಎಲ್ಲಿ ಎತ್ಕೊಂಡ್ಬರ್ತಾರಂತೆ? ಭುಜದ ಮೇಲೆ, ಹೆಗದ ಮೇಲೆ. ಹೆಗಲು ಅಂತಾರೆ ಏನ್ ನೋಡಿದ್ವಿ ನಾವು? ರಾಜ್ಯ. ಕ್ರಿಸ್ತನು ಈ ಕೆಲಸನ ನೆರವೇರಿಸೋದು ಎಲ್ಲಪ್ಪ ಅಂದ್ರೆ ಆತನ ರಾಜ್ಯದಲ್ಲಿ ಅಲ್ವರ. ಅದಕ್ಕೆ ರಾಜ್ಯ ಅಂತಂದ್ರೆ ನಾವೇನ್ ತಿಳ್ಕೊಂತೀರಿ? ಇದೆಲ್ಲ ಯೇಸು ಕ್ರಿಸ್ತ ಬಂದ್ಬಿಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ? ಸ್ವಲ್ಪ ದಿನ ಆಮೇಲೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತಂದ್ರ. ನೋಡಿ, ಕೆಲವೊಂದು ವಾಕ್ಯಗಳು ಅದನ್ನ ಎರಡೆರಡು ವಾಕ್ಯ. ಲೂಕನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯ ಓದಿರ್ತೀನಿ. ಲೂಕ 19:15. ಲೂಕ್ 19:15. ಆಮೇಲೆ ಅವನು ಹ್ಮ್. ರಾಜ್ಯಾಧಿಕಾರವನ್ನು ಪಡಕೊಂಡು ಹಿಂದಿರುಗಿ ಬಂದು ಏನ್ರಿ? ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬಂದು ಹಿಂತಿರುಗಿ ಬರ್ಬೇಕಾದ್ರೆ ಏನ್ ತಗೊಂಡ್ಬರ್ತಾರೆ? ರಾಜ್ಯಾಧಿಕಾರವನ್ನು ಪಡ್ಕೊಂಡು ಏನ್ ಮಾಡ್ತಾರೆ? ಬರ್ತಾರೆ. ರಾಜ್ಯಾಧಿಕಾರನೇನು? ನಮ್ಮ ಕ್ರಿಸ್ಟೋಫರ್ ಬೋಧರು ಹೇಳಿದ್ರು, ಪಾಠ ಕೇಳಿಸ್ಕೊಂಡ್ರ? ಏನು ರಾಜ್ಯ ಅಂದ್ರೆ? ಪೇತ್ರಲ್ಲಿ ಓದಿ. ಅಥಾರಿಟಿ. ಎಲ್ಲಿ? 2ನೇ ಪೇತ್ರ 1ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿದ್ರಿ. 2 Peter 1:16. ನಾನು ಹ್ಮ್. ಪರಿಶುದ್ಧನಾಗಿರುವುದರಿಂದ ಹ. ನೀವು ಪರಿಶುದ್ಧರಾಗಿರಬೇಕು. ಕ್ಷಮಿಸಿ, 2 Peter 1st chapter 16. ಕರೆಕ್ಟಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ, ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿ. ಏನ್ರಿ ಅದು? ಏನ್ ನೋಡಿದ್ರಿ? ಶಕ್ತಿ, ಪ್ರತ್ಯಕ್ಷತೆ ಮತ್ತು ಮಹತ್ತು. ಅದೇನ್ರಿ? ಆತನ ರಾಜ್ಯದಲ್ಲಿರಂತ ಒಂದು ಕೆಲಸಗಳು. ಅದನ್ನೇ ಏನ್ ಮಾಡೋದು? ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ಬೇಕಾರೆ ಇದನ್ನೇ ತಗೊಂಡ್ಬಾರ್ದು. ಈ ಶಕ್ತಿ, ಈ ಪ್ರತ್ಯಕ್ಷತೆ ಇದ್ರಲ್ಲಿ ಏನ್ ಮಾಡೋದು? ವಾಪಸ್ ಇಂಡಿಯನ್ ಏನ್ ಮಾಡೋದು? ವಾಪಸ್ ಅವರು ತಗೊಂಡ್ಬರೋದು ಅಲ್ವರ. ಸರಿ, ತಂದ್ಬಿಟ್ಟು ಏನ್ ಮಾಡಿದ್ರು ಅಂತ ನೋಡ್ತೀರಿ? ಕೊನೆಗೆ ಏನ್ ಮಾಡ್ತಾರೆ? ಆ ಸಂತೋಷನ ಏನ್ ಮಾಡೋದು? ಯಾರ ಹತ್ರ ಹಂಚ್ಕೊಂತಾರೆ? ನೆರೆಹೊರೆಯವರು ಮತ್ತೆ ಸ್ನೇಹಿತರು. ಯಾರು ಸ್ನೇಹಿತರು? ಸ್ನೇಹಿತರು ಯಾರು ಹೇಳ್ರಿ? ಯಾರು ಸ್ನೇಹಿತರು ಹೇಳ್ರಿ? ಥಿಂಕ್ ಮಾಡಿ ಸ್ವಲ್ಪ. ದೇವ್ರಿಗೆ ಯಾರೋ ಸ್ನೇಹಿತರು ಇದಾರಾ? ಯಾರು? ಅಬ್ರಾಮ್ ಅಂದ್ರೆ ಯಾರು? ಏನ್ಷಿಯಂಟ್ ವರ್ದಿಸ್ ಅದರ. ಸೊ ಕ್ರಿಸ್ತನ್ ರಾಜ್ಯದಲ್ಲಿ ಈ ಸಂತೋಷನ ಯಾರ ಹತ್ರ ಹಂಚ್ಕೊಂತಾರೆ? ಪಿತೃಗಳು. ಎಲ್ಲಾ ಪಿತೃಗಳ ಹತ್ರ ಏನ್ ಮಾಡ್ತಾರೆ? ಹಂಚ್ಕೊ. ನೆರೆಯವರು ಅಂತಂದ್ರೆ ಮಿಕ್ಕಿದೆಲ್ಲ ಏನ್ರಿ? ಲೋಕ ಜನಗಳ ಹತ್ರ ಏನ್ ಮಾಡ್ತಾರೆ? ಇದನ್ನ ಹಂಚ್ಕೊಂತಾರೆ. ಅದರ ಆ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಈ ಒಂದು ಸಾಮ್ಯದಲ್ಲಿ ಬರ್ತಿದ್ದಾರೆ. ಇನ್ನೊಂದು ನೋಡ್ಬೇಕಾದ್ರೆ ಲೂಕ 15ನೇ ಅಧ್ಯಾಯದಲ್ಲಿ 3 ಸಾಮ್ಯಗಳು ಬರ್ತದೆ. ಅದರ ಮೊದಲು ಬಂದ್ಬಿಟ್ಟು ಈ ಸಾಮ್ಯ ಓದೋದು ಯಾವ ಸಾಮ್ಯ? ಕಾಣೆಯಾಗಿರಂತ ಕುರಿ.
ಎರಡನೇ ಸಾಮಿ ಯಾವ್ದು ಓದ್ತೀರಿ? ಪಾವಲಿ. ಹತ್ತು ಪಾವಲಿಗಳು, ಹಾ, ಹತ್ತು 10 ಪಾವಲಿಗಳ ಬಗ್ಗೆ. ಅದನ್ನ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದಿರಿ. ಅದರ ಏನ್ರಿ? ಸಭೆಗಿರಂತ ಸತ್ಯ ಅರ್ಥಾರ್ಥಗಳೇನೇ ಇರ್ಬೇಕು, ಸತ್ಯಾರ್ಥಗಳು ನಾವು ಇಟ್ಕೊಂಡಿರ್ಬೇಕು ಅಂತ ಅಲ್ವರ. ಆಮೇಲೆ ಇನ್ನೊಂದು ಸಾಮಿ ಹೇಳ್ತೀರಿ ಕೊನೆಯಲ್ಲಿ, ಯಾವ್ದು ನೋಡ್ತೀರಿ? 11:32 ಯಾರ ಬಗ್ಗೆ? ಹಾ? ಮಕ್ಕಳು ಪ್ರಾಡಿಗಲ್ ಸನ್, ಕರೆಕ್ಟಾ? ತಪ್ಪಿ ಹೋದ ಮಕ್ಕಳು. ಹಾ? ಪ್ರಾಡಿಗಲ್ ಸನ್ ಬಗ್ಗೆ ತಾನೆ 11 ಹಿಡ್ದಿ ಹಾ ಹೌದು. 32 ಇಬ್ರು ಜನ ಮಕ್ಳಿದ್ರಂತೆ. ಏನ್ರಿ? ಅದ್ರಲ್ಲಿ ಒಬ್ಬ ಮಗ ಏನ್ ಮಾಡ್ತಾನೆ? ಆಸ್ತಿ ಎಲ್ಲ ಎತ್ಕೊಂಡ್ಬಿಟ್ಟು ಓಡೋಗ್ಬಿಡ್ತಾನೆ. ಯಾರದು? ದೊಡ್ಡವನ ಚಿಕ್ಕವನ? ಚಿಕ್ಕವನು. ಚಿಕ್ಕವನು. ಹಾ? ಚಿಕ್ಕವನು. ನಿಮ್ಗೆ ಯಾರು ಇಷ್ಟ ಇಲ್ಲ ಅವ್ರ ಹೆಸರು ಹೇಳ್ತೀರಾ? ಹಾ? ಯಾರು ಹೋಗಿದ್ದು? ಚಿಕ್ಕವನು. ಅದರ ಚಿಕ್ಕವನು ಏನ್ ಮಾಡ್ತಾನೆ? ಅಪ್ಪನ ಹತ್ರ ಎಲ್ಲ ಆಸ್ತಿ ಎಲ್ಲ ಪಾಲ್ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ? ದೂರಕ್ಕೆ ಹೋಗ್ಬಿಡ್ತಾನೆ, ಎಲ್ಲ ಖಾಲಿ ಮಾಡ್ಬಿಡ್ತಾನೆ. ಕೊನೆ ಏನಾಗಲ್ಲ ಅವನಿಗೆ? ಹಾ, ತಿನ್ನೋದಕ್ಕೂ ಸಿಕ್ಕಲ್ಲ. ಅವಾಗ ಏನ್ ಮಾಡ್ತಾನೆ? ಹಂದಿಗಳಿಗೆ ಮೇಯ್ಸೋದಿಕ್ ಕೆಲ್ಸಕ್ಕೆ ಸೇರ್ಕೊಂತಾನೆ. ಅವಾಗ ಏನ್ ಯೋಚನೆ ಮಾಡ್ತಾನೆ? ಹಂದಿಗಳಿಗೆ ತಿನ್ನೋದಾರ ಸಿಕ್ಕಿದ್ರೆ ನಮ್ಗೆ ಏನಾಗ್ತಾ ಇತ್ತು? ಎಷ್ಟೋ ಸಂತೋಷವಾಗಿ ಇರ್ತಾ ಇತ್ತಲ್ಲ ಅಂತ. ಅವ ಏನ್ ಯೋಚನೆ ಮಾಡ್ತಾನೆ? ಅಯ್ಯೋ, ಇದೆಲ್ಲ ನಾವು ಕಷ್ಟ ಪಡೋದಕ್ಕಿಂತ ಎಲ್ಲಿ ಹೋದ್ರೆ ವಾಸಿ? ದೇವ ಮನೆಗೆ. ತಂದೆ ಮನೆಗೆ ಹೋದ್ರೆ ವಾಸಿ. ತಂದೆ ಏನ್ ಮಾಡ್ತಾರೆ? ಚೆನ್ನಾಗಿ ನೋಡ್ಕೊಂತ ಬಿಟ್ಟು ಎಲ್ಲಿ ಬರ್ತಾನೆ ವಾಪಸ್ಸು? ತಂದೆ ಮನೆಗೆ ಬರ್ತಾನೆ. ತಂದೆ ಮನೆಗೆ ಬೈತಾರೆ. ತಂದೆ ಏನ್ ಮಾಡ್ತಾರೆ? ಹಾ, ದೂರದಿಂದನೇ ಮಗ ಬರೋದ್ ನೋಡ್ತಾರೆ. ಮಗ ಬರೋದ್ ನೋಡಿದ ತಕ್ಷಣ ಮಗನ ಹತ್ರ ಅಪ್ಪ ಓಡೋಕ್ ಹೋಗಿ ಏನ್ ಮಾಡ್ತಾರೆ? ಅಪ್ಕೊಂಡು ಮುತ್ತು ಕೊಡ್ತಾರೆ. ಆಮೇಲೆ ಮನೆ ಕರ್ಕೊಂಡ್ಬಂದು ಏನ್ ಮಾಡ್ತಾರೆ? ಒಂದ್ ದೊಡ್ಡ ಔತಣನೇ ಮಾಡ್ತಾರೆ. ಇದೇನಿದು? ಈ ಸಾಮೆ ಏನರ್ಥ? ಇಸ್ರೇಲ್ ರಾಜ್ಯ ಅದರ ದೇವ್ರ ಹತ್ರ ಎಲ್ಲ ಸೊತ್ತನ್ನ ಕಿತ್ಕೊಂಡು ಎಲ್ಲ ಆಶೀರ್ವಾದ ಕಿತ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ರು? ಹೋಗ್ಬಿಟ್ಟು ಎಲ್ಲ ಸುಲಿಗೆ ಮಾಡ್ಬಿಟ್ಟಾರೆ, ಖಾಲಿ ಮಾಡ್ಕೊಂಡ್ಬಿಟ್ಟವ್ರೆ. ಅದರ ಕೊನೆಗೆ ಅವ್ರಿಗೆ ಯಾವ ರೀತಿ ಗತಿ ಬರ್ತದೆ? ಆಡಿ ಬಂದ್ಬಿಡೈತೆ. ಹಿಟ್ಲರ್ ಕಾಲದಲ್ಲಿ ಬಂತು. ಇನ್ನ ಮುಂದೆ ಬರೋ ದಿನಗಳಲ್ಲಿ ಇನ್ನ ಸಿಕ್ಕಾಪಟ್ಟೆ ಏನಾಗ್ತದೆ? ಬರ್ತಾರೆ. ಕೊನೆಗೆ ಅವ್ರು ಏನ್ ರಿಯಲೈಸ್ ಮಾಡ್ಕೊಬೇಕು ಅಂತಂದ್ರೆ, ಆ ಲೆವೆಲ್ ತತ್ತಾರೆ ದೇವ್ರು. ಏನ್ ರಿಯಲೈಸ್ ಮಾಡ್ಕೊಬೇಕು? ಅಯ್ಯೋ, ನಾವ್ ಮಾಡಿರೋದು ಮಿಸ್ಟೇಕು. ಅದರ ನಾವ್ ಎಲ್ಗೋಗಂತ ತಿರ್ಗಾ ತಂದೆ ಮನೆಗೆ. ಅದರ ನಾವೇನ್ ಮಾಡೋಣ? ಏನ್ರಿ? ಏಷಾ 2ನೇ ವಾಕ್ಯದಲ್ಲಿ ಹೇಳ್ತಾರಲ್ಲ, ತಿರ್ಗಿ ಎಲ್ಲ ಬಂದಿರಿ ಏನ್ರಿ? ಯೆಹೋವನ ಏನ್ರಿ ಮಂದಿರಕ್ಕೂ ನಾವೇನ್ ಮಾಡೋಣ? ಎಲ್ಲ ಹೋಗೋಣ. ಆತರ ಇಸ್ರೇಲ್ ಜನಗಳು ವಾಪಸ್ ಬರ್ಬೇಕಾದ್ರೆ ತಂದೆಯ ದೇವ್ರು ಏನ್ ಮಾಡ್ತಾರೆ? ಅಲ್ಲೇ ಕೂತಿರ್ತಾರ? ಓಡ್ ಬರ್ತಾರ? ಅವ್ರು ಓಡ್ ಬರ್ತಾರ ನೋಡ್ರಿ. ಇದ್ದೀನಿ ಏಸಾವು ಯಾಕೋಬನ್ ಕತೆ ಕೇಳಿದಿರಾ? ಏನ್ ಮಾಡ್ತಾನೆ ಯಾಕೋಬು? ಏಸಾವನ್ಗೆ ಯಾಮರ್ಸ್ಬಿಟ್ಟು ಓಡೋಗ್ಬಿಡ್ತಾನೆ. ತಿರ್ಗಾ ಯಾಕೋಬ್ ಏನ್ ಮಾಡ್ತಾನೆ? ವಾಪಸ್ಸು ಬರ್ತಾನೆ. ಅವಾಗ ಯಾಕೋಬು ಬರ್ತಾರ ಸುದ್ದಿ ಕೇಳ್ಬಿಟ್ಟು ಏಸಾವ್ ಏನ್ ಮಾಡ್ತಾನೆ? ಅವನೇ ಓಡೋಗ್ತಾನೆ. ಅದರ ಆವಾಗ ಏನ್ ಮಾಡ್ತಾನೆ? ಯಾಕೋಬನ ಹತ್ರ ಕಳ್ಸಿರೋ ಗಿಫ್ಟ್ ಎಲ್ಲ ನೋಡ್ಬಿಟ್ಟು ಏಸಾವು ಮತ್ತೆ ಯಾಕೋಬ್ ಇಬ್ರು ಮೀಟ್ ಮಾಡ್ಬೇಕಾರೆ ಏನಾಗ್ತದೆ? ಖುಷಿ ಆಗ್ತದೆ. ಆಮೇಲೆ ಯಾರಿಗೆ ಮುತ್ತು ಕೊಡ್ತಾರೆ? ಏಸಾವ ಯಾಕೋಬ ಮುತ್ತು ಕೊಡ್ತಾನೆ. ಯಾಕೋಬ ಏನ್ ಹೇಳ್ತಾನೆ? ಏಸಾವ್ ನೋಡ್ಬಿಟ್ಟು, ಅಯ್ಯೋ ನಿನ್ನ ನೋಡಿದ್ರೆ ಅದರ ಇಸ್ರೇಲ್ ಜನರ ರಿಯಾಕ್ಷನ್. ಅದರ ಕರ್ತನಲ್ಲಿ ನಿನ್ ನೋಡಿದ್ರೆ ಯಾರು ನೋಡ್ದಂಗೆ? ದೇವ್ರು ನೋಡ್ದಂಗೆ ಅಂತ. ಅವಾಗ ಕಡ್ದ್ಬಿಟ್ಟು ಔತಣ ಮಾಡೋದು ಇಡೀ ಲೋಕ ಜನಗಳಿಗೆ ಏನ್ರಿ? ಆಶೀರ್ವಾದ. ಆತರ ಈ ಲೂಕ 15ನೇ ಅಧ್ಯಾಯದಲ್ಲಿ ದೇವ್ರ ಯೋಜನೆ ಸಂಪೂರ್ಣವಾಗಿ ನಾವೇನ್ ಮಾಡೋದು ನೋಡಬಹುದು. ಅದ್ರ ಏನ್ರಿ? ಯಹೂದ್ಯರ ಯುಗ, ಸುವಾರ್ತೆ ಯುಗ, ಕ್ರಿಸ್ತನ ಒಂದು 1000 ವರ್ಷದ ಆಳ್ವಿಕೆ. ಈ ತರ 3 ಸಾಮಿಗಳಲ್ಲಿ ದೇವರ ಒಂದು ಯೋಜನೆ ಏನಾಗಿದೆ ಅಲ್ಲಿ ಬರ್ಲಿಬಿಡ್ರಿ. ಅಲ್ಲಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕೆ ದೇವರಿಗೆ ಸ್ತೋತ್ರಗಳೊಳಗನ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಬ್ರದರ್. ಸಹೋದರರಾದಂಥ ರಾಜುರವರಿಗೆ ವಂದನೆಯನ್ನ ತಿಳಿಸುತ್ತೇನೆ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಸಾಮ್ಯವನ್ನ, ಕಳೆದು ಹೋದಂತ ಕುರಿಮರಿಯ ಸಾಮ್ಯವನ್ನ ರೂಪಕ ದೃಷ್ಟಿಯಲ್ಲಿ ಹೇಳಿದ್ರು ಮತ್ತು ಮೇಲಾದಂತ ಒಂದು ಅರ್ಥದಲ್ಲೂ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ತನ್ನ ಸೇವೆಗಾಗಿ ಉಪಯೋಗ ಮಾಡಿಕೊಳ್ಳಲಿ ಅಂತ ತಂದೆಯಾದಂಥ ದೇವರಿಗೆ ಬೇಡಿಕೊಳ್ಳುತ್ತೇನೆ. ಈ 2ನೇ ಉಪನ್ಯಾಸವನ್ನು ಮುಗಿಸುವಾಗೆ